ಪ್ರೀತಿಯ ಪಾರಿವಾಳ ಹಾರಿ ಹೋತು ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ ಹೋತು ಗೆಳೆಯ. ಅವಾಗ ಇದನ್ನ ನಾವು ಅಶ್ವಿನಿಗೆ ರೆಕಾರ್ಡಿಂಗ್ ಕಂಪ್ನಿಗೆ ಮಾಡಿಕೊಟ್ಟಿವಿ ರೀ. ಅವರು ಇದಕ್ಕೆ ಕೋಟಿಗಟ್ಟಲೆ ಗಳಿಸ್ಕೊಂಡಾರ. ನಮಗೆ ಅದ್ರಾಗ ಉತ್ಪನ್ನ ಬಂದಿಲ್ಲ. ನಿಮ್ಗೆ ಎಷ್ಟು ಕೊಟ್ಟರು? ಆವಾಗಿನ ಟೈಮ್ದಾಗ ಒಂದು ಕ್ಯಾಸೆಟಿಗೆ 8 ಸಾಂಗ್ ಮಾಡಿಕೊಡ್ತಿದ್ವಿ ನಾವು. ಒಂದು ಕ್ಯಾಸೆಟಿಗೆ 8 ಸಾಂಗ್ ಅಂದ್ರೆ 15,000 ರೂಪಾಯಿ ಕೊಟ್ಟರು ಅವರು. ಡಿಜಿಟಲ್ ಮಾಧ್ಯಮದ ವೀಕ್ಷಕರಿಗೆಲ್ಲ ಶುಭೋದಯ. ನಾನಿವತ್ತು ಬಂದಿರೋದು ಧಾರವಾಡ ಜಿಲ್ಲೆಯ ಕುರುಬಗಟ್ಟಿ ಗ್ರಾಮಕ್ಕೆ. ಕುರುಬಗಟ್ಟಿಲಿ ಒಬ್ಬರು ಜಾನಪದ ಕಲಾವಿರಿದ್ದಾರೆ. ಅವರ ಹೆಸರೇ ರಮೇಶ್ ಕುರುಬಗಟ್ಟಿ. ಅವರು ಹೆಸರು ನೀವೆಲ್ಲ ಕೇಳಿರ್ತೀರಾ. ಹೆಸರಿಗಿಂತ ಅವ್ರ ಹಾಡು ತುಂಬ ಫೇಮಸ್. ಯಾವ ಹಾಡು ಗೊತ್ತಾ? ಅವ್ರ ಮನೆಗೆ ಬಂದಿದ್ದೀನಿ. ಹಲವಾರು ಜಾನಪದ ಗೀತೆಗಳನ್ನ ಬರೆದು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬ ಜನಪ್ರಿಯತೆಯನ್ನು ಗಳಿಸಿದ್ದಾರೆ. ಅವ್ರ ಮನೆಗೆ, ಅವ್ರ ಬದುಕು, ಆ ಜನಪದ ಹಾಡುಗಳನ್ನ ಕಟ್ಟಿದ್ದು ಹೇಗೆ, ಈ ರೀತಿಯಾದಂಥ ಕಥೆಗಳನ್ನ ನಿಮ್ಮ ಮುಂದೆ ಇವತ್ತು ಬಿಚ್ಚಿಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಎಲ್ರಿಗೂ ಕೂಡ ರಮೇಶ್ ಕುರುಬಗಟ್ಟಿ ಅವರ ಬದುಕಿನ ಕಥೆಗೆ ಸ್ವಾಗತ, ಸುಸ್ವಾಗತ. ರಮೇಶ್ ಸರ್ ಇಲ್ಲಿ ಇದಾರೆ. ನಮಸ್ಕಾರ, ಎಲ್ರಿಗೂ ಆರಾಮಿದ್ದೀರಿ? ಹೇಗಿದ್ದೀರಾ? ಆರಾಮಾಗಿದ್ದೀರಿ? ಆರಾಮದೇವ್ರಿ. ನೀವು ಆರಾಮಲ್ರಿ? ಆರಾಮಾಗಿದ್ದೀವಿ. ನಾವು ಡಿಜಿಟಲ್ ಮಾಧ್ಯಮದಿಂದ ಬೆಂಗಳೂರಿಂದ ಬಂದಿದ್ದೀವಿ. ನಿಮ್ಮ ಹಾಡು ಎಲ್ರಿಗೂ ಫೇಮಸ್. ನಮ್ಮ ಕತೆ ನಿಮ್ಗೆ ಅಷ್ಟು ಫೇಮಸ್ ಇರಲ್ಲ, ಯಾಕೆಂದ್ರೆ ನಾವು ಸಣ್ಣ ಯೂಟ್ಯೂಬರ್ ಅಷ್ಟೇ. ಉತ್ತರ ಕರ್ನಾಟಕ ಭಾಗದಲ್ಲಿ ಹೀಗೆ ಒಂದು 6 ತಿಂಗಳಿಂದ ಪ್ರವಾಸ ಮಾಡ್ತಾ ಇದ್ದು. ಅವಾಗ ಎಲ್ಲ ಡಿಮ್ಯಾಂಡ್ ಮಾಡಿದ್ದು, ನೀವೆಲ್ಲ ಇಂಟರ್ವ್ಯೂ ಮಾಡ್ತೀರಾ, ಆದ್ರೆ ನಮ್ಮ ರಮೇಶ್ ಕುರುಬಗಟ್ಟಿ ಅವ್ರನ್ನ ಯಾಕೆ ಇಂಟರ್ವ್ಯೂ ಮಾಡಿಲ್ಲ ಮೇಡಮ್ ಅಂದ್ರು. ಅದಕ್ಕೋಸ್ಕರ ನಾನು ಧಾರವಾಡದಿಂದ ನಿಮ್ಮೂರಿಗೆ ಹುಡ್ಕೊ ಬಂದಿದ್ದೀನಿ. ನಿಮ್ಮ ಬದುಕಿನ ಕತೆ, ನೀವು ಹಾಡು ಕಟ್ಟಿದ್ದೆಲ್ಲ ನೀವತ್ತು ಹೇಳ್ಬೇಕು. ಅದ್ರ ಜೊತೆಗೆ ನಿಮ್ಮ ಮನೇನ ಒಂದು ರೀತಿ ಟೂರ್ ಮಾಡೋಣ, ನಿಮ್ಮ ಕುಟುಂಬಸ್ಥರನ್ನ ಪರಿಚಯ ಮಾಡ್ಕೊಡಿ. ನಾವು 4 ಜನ ಅಂತಂಬರು, ನಮ್ಮ ತಂದೆ ತಾಯಿ 4 ಜನ ಅಂತಮ್ಮ. ಅಕ್ಕಂಗ್ಯಾರಿಲ್ಲ ನಮಗೆ. ನಾವು 4 ಜನ ಅಂತಂಬರು. 4 ಜನರ ಇಬ್ಬರು ಆ ಕಡೆ ಮನೆ ಹಾಕೊಂಡು ಬೇರೆ ಇದ್ದಾರೆ. ನಾವು ಇಬ್ಬರು ಈ ಮನೆಯಾಗ ಕೂಡಿದ್ದೇವೆ. ಆರಾಮ್ ಜೀವನ ಇದೆ. ನಿಮ್ಗೆ ಎಷ್ಟು ಜನ ಮಕ್ಕಳು? ನಮಗೆ 3 ಜನ ಮಕ್ಕಳು ರೀ. ಏನ್ ಮಾಡ್ತಾ ಇದ್ದಾರೆ ಎಲ್ಲರೂ? ಇಬ್ಬರು ಹೆಣ್ಮಕ್ಳು ದೊಡ್ಡವರು. ಅವರ ಒಬ್ಬಕಿನ ಇಲ್ಲಿ ಸೌದತ್ತಿ ಅಂತ ಹರ್ಲಾಪುರಕ್ಕೆ ಮಾಡಿಕೊಟ್ಟಿವಿ. ಆಕಿ ಗಂಡ ಆರ್ಮಿ ಒಳಗೆ ಅದಾನ. ಒಬ್ಬಾಕಿನ ಸಣ್ಣಾಕಿನಲ್ಲಿ ಎತ್ತಿನ ಗುಡ್ಡಕ್ಕೆ ಕೊಟ್ಟಿವಿ ಧಾರವಾಡ. ಆಕಿ ಗಂಡ ಅಲ್ಲಿ ಅಗ್ರಿ ಕಾಲೇಜಿನೊಳಗೆ ಫೀಲ್ಡ್ ಅಸಿಸ್ಟೆಂಟ್ ಅಂತ ಅದಾನ. ಅವರು ಆರಾಮದಾರ. ಸಣ್ಣ ಮಗ ಅವ್ನು ನೀಟ್ ಕೋಚಿಂಗ್ ಹಚ್ಚಿದ್ದೀವಿ. ಅವ್ನಿಗೆ ನೀಟ್ ಸೀಟ್ ಸಿಗಲಿಲ್ಲ. ಈಗ ಸದ್ಯ BA ಅಡ್ಮಿಷನ್ ಮಾಡಿ MBBS ಮಾಡಿಸ್ಬೇಕಂತ ಆಸೆ ಇತ್ತ ಮಗನ್ನ? ವಾವ್, ಗ್ರೇಟ್. ಹಾಗಾದ್ರೆ ಅದು ಅವಂಗ ಇಲ್ಲೇ ಕನ್ನಡ ಮಾಧ್ಯಮದೊಳಗೆ ಹಳ್ಳಿ ಒಳಗೆ SSLC ಮಟ್ಟ ಕಲ್ತಿದ್ದವ. SSLC ಫಸ್ಟ್ ಕ್ಲಾಸ್ ಬಂದಿದ್ರಿ ಅವ. ಸೈನ್ಸ್ ಮಾಡಿಸಿದ್ವಿ. ಸೈನ್ಸ್ನೊಳಗೂ ಫಸ್ಟ್ ಕ್ಲಾಸ್ ಬಂದಿದ್ದ. ಆ ರೀತಿ ನಾವು ಹಂಗಾರೆ ಒಂದು ನೀಟ್ MBBS ಮಾಡಿಸ್ಬೇಕಂತೇಳಿ ಅವ್ನು ಕೋಚಿಂಗ್ ಹಚ್ಚಿದ್ವಿ. ಅದು ಸೀಟ್ ಸಿಗಲಿಲ್ಲ. 2 ಸಲ ಟ್ರೈ ಮಾಡಿದ. ಕನ್ನಡ ಮಾಧ್ಯಮದಿಂದ ಹೋದ್ರಿಂದ ಅವ್ನು ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಮನೆ ತುಂಬಾ ಬ್ಯೂಟಿಫುಲ್ ಆಗಿದೆ ಹೊರಗಡೆನೆ. ಒಳಗಡೆ ನಿಮ್ಮ ಮನೆ ತೋರಿಸಿ ನಮ್ಮ ವೀಕ್ಷಕರಿಗೆ. ಈ ಮನೆ ಕಟ್ಟಿದ್ದು ಯಾವಾಗ? ಇದು ಮನೆ 2005ರಾಗ ಪ್ರಾರಂಭ ಮಾಡಿ 2010ರಾಗ ಓಪನಿಂಗ್ ಮಾಡೀವ್ರಿ. 5 ವರ್ಷ? 5 ವರ್ಷ. ನಾವು 5 ವರ್ಷ ಮನೆ ಕಟ್ಟಿದ್ದಾರೆ ಹಾಗಾದ್ರೆ ನಮ್ಮ ಸರ್. 5 ವರ್ಷ ಅಂತಂದ್ರೆ ನಮ್ದು ದುಡ್ಡಿನ ಪ್ರಾಬ್ಲಮ್ಮು. ಮುಂಚೆ ಯಾವ ರೀತಿ ಮನೆ ಇತ್ತು ನಿಮ್ದು? ಮುಂಚೆ ಅಲ್ಲಿ ಊರಾಗ ಒಂದು ಸಣ್ಣ ಮನೆ ಐತೆ ನಮ್ದು. ಆ ಮನೆ ನಾವು ಅಪ್ಪಾರ್ದ ಮನೆ. ಇಲ್ಲಿ ನಾವು ಆಮೇಲೆ ನಾನು ಇಲ್ಲಿ ಜಾಗ ಹಿಡಿದು 4 ಗುಂಟೆ. ನೀವು ಓನಾಗಿ ತಗೊಂಡಿದ್ದ? ಹೌದು ರೀ. ಎಷ್ಟಾಯ್ತು ಅವಾಗ? ಅದು ಕಡಿಮೆ ಇತ್ತು. 1 ಗುಂಟೆ 10,000 ರೂಪಾಯಿ ಐತ್ರಿ. ಯಾವ ಕಾಲದಲ್ಲಿ ತಗೊಂಡಿದ್ದ ನೀವು? ಅದು 2000ಕ್ಕಿಂತ ಮುಂಚೆ. ಅವಾಗ ರೇಟ್ ಇದ್ದಿರ್ಕಿಲ್ರಿ ಇಲ್ಲಿ. ಅವಾಗ ಇಲ್ಲಿ ಯಾರು ಹಿಡಿಯೋರು ಇದ್ದಕ್ಕಿಲ್ಲ ಜಾಗ. ನಾವು ಇಲ್ಲಿ 10-11 ರೂಪಾಯಿ ಗುಂಟೆದಂಗೆ 4 ಗುಂಟೆ ಜಾಗ ಹಿಡಿಬೇಕಾದ್ರೆ ಅವಾಗ ದುಡ್ಡು ಇದ್ದಕ್ಕಿಲ್ಲ ಮತ್ತೆ. ದೊಡ್ಡದು ಜಾಗ ಹಿಡ್ಕೊಂಡು ನಾವು 4 ಮಂದಿಗೆ ಒಂದೊಂದು ಗುಂಟೆ. ಅವ್ರಿಗೆ ಇಬ್ಬರಿಗೆ ಹಿಂದೆ 2 ಗುಂಟೆ ಕೊಟ್ಟಿವಿ. ನಮ್ಮ ಅಣ್ಣಗ ನಮ್ಮ ತಮ್ಮಗ. ಒಬ್ಬ ಮಿಲಿಟ್ರಿ ಮುಗಿಸಿ ಬಂದು ಪೊಲೀಸ್ ನೌಕರಿ ಮಾಡ್ತಾನೆ ನಮ್ಮ ತಮ್ಮ. ಈಗ ನಮ್ಮ ಅಣ್ಣ ದೊಡ್ಡ ಅಣ್ಣ ಮೊನ್ನೆ ಆಕ್ಸಿಡೆಂಟ್ ಆಗಿ ಒಂದು ಸ್ವಲ್ಪ ಬ್ರೈನ್ ಇದಾಗೈತಿ. ಇಲ್ಲೇ ಅದಾರ. ಅವರು ಆರಾಮಾಗ್ಯಾರ ಈಗ. ಮನೆ ತೋರಿಸಿ ನಮ್ಮ ವೀಕ್ಷಕರಿಗೆ. ಬನ್ನಿ. ದೇವಸ್ಥಾನಕ್ಕೆ ಹೋದಂಗ ಆಗ್ತಿದಿಲ್ಲ. ಈ ಡೋರ್ ಡಿಸೈನ್ ಹೇಳ್ಬೇಕು. ನಿಮ್ದ ಕಾನ್ಸೆಪ್ಟ್ ಇದೆಲ್ಲ? ಇದು ಡೋರ್ ಇದನ್ನ ಮಾಡಕನ 36,000 ರೂಪಾಯಿ ಕೊಟ್ಟೇವ್ರಿ. 36,000 ಕೊಟ್ಟಿವಿ. ಇದು ಕಟ್ಟಿಗೆ ನಾವು ಕೊಟ್ಟಿದ್ದೀವಿ. ಏನ್ ಕಟ್ಟಿಗೆ ಇದು? ಇದು ಸಾಗವಾನಿ. ಈ ಕಡೆ ಭಾಗದಲ್ಲೆಲ್ಲ ಸಾಗವಾನಿ ಫೇಮಸ್. ಸಾಗವಾನಿ ಫೇಮಸ್. ನಿಮ್ಮ ಬೆಂಗಳೂರು ಸೈಡ್ ಇದಕ್ಕೆ ಏನಂತೀರಿ ಗೊತ್ತಿಲ್ಲ. ಇದು ನಿಮ್ಮ ಬೆಂಗಳೂರು ಸೈಡ್ ಏನೋ ಬೇರೆ ಹೆಸರು ಅನ್ಬೋದು ಇದಕ್ಕೆ. ಇಲ್ಲಿ ನಾವು ಸಾಗವಾನಿ ಅಂತೇಳಿ ತೇಗು. ಇದು ಮನಿ. ಇದು ಎಲ್ಲ ಕರಿಮತ್ತಿದ ಮಡಿಗೆ. ಎಲ್ಲಿ ತಗೊಬಂದ್ರಿ ಇಷ್ಟೊಂದೆಲ್ಲಾನು? ಸೇಲ್ ಮಾಡಿದ್ವಿ ಮಾರ್ಕೆಟ್ನಾಗ. ಮಾರ್ಕೆಟಾಗ ತಗೊಬಂದಿದ್ರಾ? ಓಕೆ. ಈ ರೀತಿ ಮನೆಗಳನ್ನ ಕಟ್ಸಲ್ಲ ಇವಾಗೆಲ್ಲ ಕಡಿಮೆ ಆಗಿದೆ. ಈಗೆಲ್ಲ ಇದು RCC ಮಾಡ್ತಾರೆ ಈಗೆಲ್ಲ.
ನೀವು ಇದೇ ರೀತಿ ಹಳೆ ರೀತಿ ಬೇಕು ಅಂತ ಹಳೆ ರೀತಿ ಇರಲಿ ಅಂತೇಳಿ ನಾವು ಅದು ಜಾಸ್ತಿ ಖರ್ಚು ಆಗ್ತದೆ, ಭಾಳ ಖರ್ಚಾಗತ್ತೆ ಕಟ್ಟಿಗೆ. ಎಷ್ಟಾಯ್ತು ಕಟ್ಗೆಗೆಲ್ಲ? ಅವಾಗ 20 ಲಕ್ಷ ರೂಪಾಯಿ ಹೋಗುತ್ತೆ ಇದು. ಬರೀ ಕಟ್ಗೆಗೆನೆ? ಕಟ್ಟಿಗೆ ಅಲ್ರಿ, ಮನಿಗೆ ಪೂರಾ. ಓಕೆ. ಈಗ ಅದು 1 ಕೋಟಿ ರೂಪಾಯಿ ಮನಿ ಸಾಲಂಗಿಲ್ರಿ ಈಗ. ರಮೇಶ್ ಸರ್ ಹಾಗಾದ್ರೆ 1 ಕೋಟಿ ಮನೆ ಕಟ್ಟಿದ್ದಾರೆ ಇವಾಗಿನ ಲೆಕ್ಕಾಚಾರಕ್ಕಾದ್ರೆ? ಇಲ್ಲ, ನಾವೆಲ್ಲ ಇದು ಮಾಡಿದ್ದು ದುಡಿಮೆ ಮ್ಯಾಗ ರೀ. ನಮ್ದು ಆಸ್ತಿ ಇಲ್ಲ. ನಮ್ದು 2.5 ಎಕರೆ ಹೊಲ ನಮ್ಮ ಅಪ್ಪರಿಗೆ. 1.5 ಎಕರೆ? 1.5 ಎಕರೆದಾಗ 4 ಮಂದಿ ಅಂತಂಬ್ರು ನಾವು. ಅದ್ರೊಳಗೆ 2 ಬೋರ್ ಹಾಕ್ಸೇವಿ. ಆಜು ಬಾಜು ಒಂದು ಸ್ವಲ್ಪ ಭೂಮಿ ಮಾಡ್ತೇವೆ, ಲವಣಿ ಬಡ್ಡಿ ಆಗೋದು ಭೂಮಿ ಮಾಡ್ಕೊಂಡು ಹೂ ಬೆಳಿತೇವೆ. ಹೂ ಬೆಳಿತೀವಿ, ಆರಾಮದೀವಿ. ಓಕೆ. ಈ ರೀತಿಯಾಗಿ ನೀವೇನೆ ಕಷ್ಟಪಟ್ಟು ಒಂದು ಮನೆ ಕಟ್ಟೋದಿದೆಯಲ್ಲ, ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಜೀವನದಲ್ಲಿ ಒಂದು ಬ್ಯೂಟಿಫುಲ್ ಆಗಿರುವಂತ ಮನೆ ಕಟ್ಟಬೇಕು ಅಂತ. ಅದು ಸ್ವಂತ ಊರಲ್ಲಿ ಕಟ್ಟಿದ್ರೆ ಇನ್ನೂ ಖುಷಿ ಆಗಿರುತ್ತೆ. ಹೌದೌದು. ನಿಮ್ದು ಕನ್ಸಿತ್ತ ಚಿಕ್ಕ ವಯಸ್ಸಿಂದಲೂ ಈ ರೀತಿಯಾಗಿ? ಅದು ಒಂದು ಮನಿ ಅಂದ್ರೆ ನಮ್ದು ಭಾಳ ಸಣ್ಣ ಮನಿ ಇತ್ರಿ ಊರಾಗ. ನಾವು ಊಟಕ್ಕಷ್ಟ ಅಲ್ಲಿ ಹೋಗ್ಬೇಕು, ರಾತ್ರಿ ಇಲ್ಲಿ ದೇವಸ್ಥಾನದಾಗ ಬಂದು ಮಕ್ಕೋಬೇಕು. ಸಣ್ಣ ಮನಿ ಇತ್ತು, ಒಂದು ಮನಿ ಕಟ್ಟಬೇಕು ಅನ್ನೋ ಒಂದು ಸಣ್ಣದಾಗ ಆಸೆ ಇತ್ತು. ನೀವು ಚಿಕ್ಕ ವಯಸ್ಸಲ್ಲೆಲ್ಲ ದೇವಸ್ಥಾನದಲ್ಲಿ ಮಲಗಿದ್ದೀರಾ? ದೇವಸ್ಥಾನದೊಳಗೆ ಇಲ್ಲಿ ಹನುಮಂತ ದೇವಸ್ಥಾನದಾಗ ಇಲ್ಲಿ ಮಲಗಿ. ಇಲ್ಲಿಂದ ಎಷ್ಟು ದೂರ ಆಗುತ್ತೆ ನಿಮ್ಮ ಮನೆ? ಊರಾಗ ಐತ್ರಿ ಅದು ಇಲ್ಲಿಂದ ಒಂದ್ ಸ್ವಲ್ಪ ದೂರ ಐತಿ. ಇಲ್ಲಿ ಇದೇ ಊರಿಗೆ ಸೇರುತ್ತೆ? ಇಲ್ಲೇ ರೀ, ಇದೇ ಊರಾಗ ಐತಿ ಇಲ್ಲಿ. ಓಕೆ, ಬನ್ನಿ ಮನೆ ತೋರಿಸಿ. ಇದು 2 ಅಡಿಗೆ ಮನಿ ರೀ. ನೀವು ಕಿಚನ್ ಅಂತೀರಿ. ಇಬ್ರು ಅಣ್ಣ ತಮ್ಮ ನಾವು. 4 ಮಂದಿ ಒಳಗೆ ಇಬ್ರು ಬೇರೆ ಅದಾರೆ, ಅವ್ರು ಬೇರೆ ಬೇರೆ ಮನಿ ಹಾಕೊಂಡಾರ. ನಾವಿಬ್ರು ಇದು ಕೂಡಿಯೇ ಮನಿ ಹಾಕ್ಸಿವಿ. ಅವ್ರದ್ದು ಒಂದ್ ಪಾರ್ಟಿಷನ್ ಅವ್ರಿಗೆ, ಒಂದ್ ಪಾರ್ಟಿಷನ್ ನಮ್ಗೆ. ಒಂದೇ ಡೋರು. ಇದು ಒಂದ್ ಕಿಚನ್, ಅದೊಂದು ಕಿಚನ್. ನಾವು ಅಡಿಗೆ ಮನಿ ಅಂತೇವ್ರಿ ಇಲ್ಲಿ. ಒಲೆ. ಈಗ ಸ್ನಾನಕ್ಕೆ ನೀರು ಕಾಸ್ತೀವಿ, ಅಡಿಗೆ ಮಾಡೋದು ಒಲೆ. ಆಮೇಲೆ ಮುಂದೆ ಅವ್ರು ಇಲ್ಲಿ ಇದನ್ನು ಮಾಡ್ಕೋಬಹುದು. ಹೌದು. ಇದು ದೇವರ ಕೋಣೆ. ದೇವ್ರ ಕೋಣೆ ಇನ್ನೇನು ಒಂದು ದೇವ್ರ ಕೋಣೆ ಅಷ್ಟೇ ಇದು ಮಾಡ್ಕೊಂಡಿವಿ ಇವಾಗ ನಾವು. ಅಷ್ಟೇ ಅಷ್ಟೇ ನೋಡ್ತೀವಿ. ಮುಂದೆ ಇದೊಂದು ರೂಮ್, ಇದು ನಾವು ಬೆಡ್ರೂಮ್ ಅಂತೀವಿ. ಅದೇ ಚಾವಿ ಇಲ್ಲ ಇಲ್ಲ, ಏನಾದ್ರು ಇಟ್ಟಿರ್ತಾರೆ ಹೆಣ್ಮಕ್ಳು, ಲಾಕ್ ಮಾಡ್ಯಾರ. ಸ್ಟ್ರಕ್ಚರ್ ತರ ಇದೆ ಅಲ್ಲ? ಹೌದು. ಇದು ನಮ್ಮ ಸೈಡ್ ಎಲ್ಲ ಇದೇ ಥರ ಮನಿ ಕಟ್ಟೋದು ಜಾಸ್ತಿ ರೀ. ಈಗ RC ಮಾಡತ್ತಾರ ಎಲ್ಲಾರು. ಈಗ ಕಟ್ಟಿಗೆದದು ಭಾಳ ಪ್ರಾಬ್ಲಮ್ ಐತ್ರಿ. ಕಟ್ಟಿಗೆ ಭಾಳ ಕಾಸ್ಟ್ಲಿ ತುಟ್ಟಿ ಆಗಿಬಿಟ್ಟೈತಿ ಈಗ. ಹಿಂಗಾಗಿ ಯಾರು ಈಗ ಇಂಥ ಕಟ್ಟಿಗೆ ಹಾಕೋದು ಕಡಿಮೆ ಮಾಡ್ಯಾರ. ನಾವು ಊರಾಗ ಮನೆ ಹಾಕ್ಸಾಕ್ತೇವೆ ಅಂದ್ರು ಅದನ್ನ RCC ಮಾಡತ್ತೇವ್ರಿ. ಈ ರೀತಿ ಮಾಡತ್ತಿಲ್ಲ. ಇದು ಮೇಂಟೆನೆನ್ಸ್ ಎಲ್ಲ ಕಷ್ಟ ಅಲ್ಲ ಕಟ್ಟಿಗೆದೆಲ್ಲ? ಮತ್ತೆ ಅದು ವರ್ಷಕ್ಕೊಮ್ಮೆ ಅದಕ್ಕೆಲ್ಲ ಪೇಂಟ್ ಇದು ಮಾಡ್ಬೇಕ್ರಿ, ಎಲ್ಲ ಹಚ್ಬೇಕ. ಅಂದ್ರೆ ಮತ್ತೆ ನಾವು ಯಾವ ರೀತಿ ಈಗ ಕೂದಲಕ್ಕೆ ಇದನ್ನ ಮಾಡ್ತೀವಿ ಆ ಥರ ಅದನ್ನ ಮಾಡ್ಕೊಂಡು ಕೂದಲಿಗೆ ಯಾವ ರೀತಿ ವೈಟ್ ಕಲರ್ ಆದ್ರೆ ಪೇಂಟ್ ಮಾಡ್ತೀವಿ, ಬ್ಲಾಕ್ ಕಲರ್ ಮಾಡ್ಕೊಳ್ತೀವಿ, ಆ ರೀತಿಯಾಗಿ ಮನೆಗೂ ಕೂಡ ಬಣ್ಣ ಬಳಿತಾ ಇರ್ಬೇಕು ಅವಾಗ. ಇದೊಂದು ಕಿಚನ್, ಇಲ್ಲೇ ಅಡುಗೆ ಮಾಡ್ತೀವಿ. ಒಲಿ ಇದು ದೂರ ಅಂತ ಹೋಗಿ ಹೋಗಕ್ಕೆ ಮ್ಯಾಲೆ ಅದು. ಒಲೆನೂ ಇವಾಗ ಬಳಸ್ತೀರಾ ನೀವು? ಒಲಿ ಬಳಸ್ತೇವೆ. ರೊಟ್ಟಿ ಅದು ಎಲ್ಲ ಒಲಿ ಒಳಗೆ ಮಾಡ್ತಾರೆ. ಉಳಿದ ಐಟಮ್ ಎಲ್ಲ ಗ್ಯಾಸ್ ಮೇಲೆ ಮಾಡ್ತಾರೆ. ನೋಡಿ, ನಾವು ಅವಾಗ ಇವಾಗೆಲ್ಲ ಸಿಂಕ್ ನಾವು ಯೂಸ್ ಮಾಡ್ತಿಲ್ಲ ಅಡುಗೆ ಮನೇಲೆಲ್ಲ ನೋಡ್ಬೋದು. ಅವಾಗ ಹಿಂದಿನ ಕಾಲದಲ್ಲೆಲ್ಲ ಯಾವ ರೀತಿ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಕೈ ಬಚ್ಚಲಾಗಿ ಎಲ್ಲೇ ಎಲ್ಲ ಅಡುಗೆ ಮಾಡಿದಂತ ತರಕಾರಿ ಮತ್ತೆ ಪಾತ್ರೆಗಳನ್ನ ತೊಳ್ಕೊಳ್ಳೋದಕ್ಕೆ ಆ ರೀತಿಯಾಗಿ ನಮ್ಮ ರಮೇಶ್ ಸರ್ ಮನೇಲೂ ಅದೇ ಮಾದರಿಯಲ್ಲಿ ಮಾಡಿದ್ದಾರೆ. ಒಂದು ದಿನ ಉತ್ತರ ಕರ್ನಾಟಕ ಭಾಗದಲ್ಲಿ ಹಲವಾರು ವಾಡೆ ಮನೆತನಗಳನ್ನ ಮಾಡಿದೀವಿ. ಅಲ್ಲಿ ಬಂದಷ್ಟು ಫೀಲ್ ಆಗ್ತಾ ಇದೆ ನಮ್ಗೆ. ಅಲ್ಲ, ವಾಡಿ ಅಷ್ಟು ದೊಡ್ಡದಲ್ಲ, ಇದು ಸ್ವಲ್ಪ ವಾಡಿ ಭಾಳ ದೊಡ್ಡ ಇರ್ತಾವ್ರಿ ಅವು. ಸ್ಟ್ರಕ್ಚರ್ ಇದೇ ರೀತಿ ಇರುತ್ತೆ. ಇದು ಈಗ ಸದ್ಯ ಇಲ್ಲೇ ನಾವು ದೇವರ ರೂಮ್ ರೀ. ಇಲ್ಲೇ ಬೈಗೆ ಪೂಜೆ ಮಾಡೋದು, ನಿತ್ಯ ಪೂಜೆ ಮಾಡ್ತೀರಾ? ಈಗ ನಮ್ಮ ಅಪ್ಪಾರ ಸಂತರದಾರೆ ಪಂಡ್ರಾಪುರ, ಅವ್ರು ನಿತ್ಯ ಪೂಜೆ ಮಾಡ್ತಾರೆ. ಇದಕ್ಕೂ ಪೂಜೆ ಮಾಡ್ತೀರಾ ನೀವು? ಇಲ್ಲ, ಅದ್ರ ಅವ್ರು ದಿನ ಇದು ಮಾಡ್ತಾರೆ. ಅವ್ರು ಪೂಜೆ ಮಾಡಿದಾಗ ಒಂದು ದೇವರ ನಾಮಸ್ಮರಣೆ ಮಾಡೋ ಮುಂದೆ ಹಾಡ್ತಾರೆ. ಅದಕ್ಕೋಸ್ಕರ ಇಲ್ಲೇ ಇಟ್ಟಿರ್ತೀರಾ? ಬನ್ನಿ. ಇವರು ನಮ್ಮ ತಂದೆ ಅವ್ರಿ. ನಮಸ್ಕಾರ. ಅವರು ನಮ್ಮ ಅವ್ವ ರೀ. ಇವರು ನಮ್ಮ ದೊಡ್ಡಣ್ಣ, ಇವು ನಮ್ಮ ಸಣ್ಣ ಮಗಳ್ರಿ. ಈಗ ಒಂದು ಗಂಡು ಮಗು ರೀ. ದೊಡ್ಡ ಮಗಳಿಗೆ 3 ಮಂದಿ ಹೆಣ್ಮಕ್ಳು ಇದ್ದಾರೆ. ಆಕೆ ಕಳಿಸಿ
ಹೆಸರಿಟ್ಟು ಕರಿಯಂಗಿಲ್ಲ ಆಕಿ ಹೆಸರೇನು? ಮಾದೇವಿ ರೀ. ಮಾದೇವಿ. ಅಂದ್ರೆ ನೀವ್ ಯಾವತ್ತೂ ಹೆಸರಿಟ್ಟು ಕರ್ದಿಲ್ವಾ? ಹೆಸರಿಟ್ಟು ಕರೆಯೋದು ಕಡಿಮೆ ರೀ ಇಲ್ಲಿ ಹಳ್ಳಿ ಒಳಗೆ. ಏನಂತ ಕರಿತೀರಾ? ಹಂಗ ಈ ಬಾ ಹೋಗಂತ ಹಿಂಗ ಯಾರಿಗಾರು ಹೇಳ್ತೀರಾ ಹಾಗೆ ಕರಿಬೇಕು ಇವಾಗ ಆಕಿನ್ ಕರಿ ಅಂತ? ಆಕಿ ಬಂದ್ರು ಹಾಡ್ ಕಟ್ಟಿದಿರಾ ಇವ್ರ ಮೇಲೇನು? ಇಲ್ರಿ, ಆಕಿ ಮೇಲೆ ಕಟ್ಟಿಲ್ಲ. ಓಕೆ, ನಮಸ್ಕಾರ. ನಿಮ್ ಹೆಸರು ಹಿಡ್ದೆ ಕರಿಯಾಗಿಲ್ಲ ನಿಮ್ ಯಜಮಾನ್ರು? ಕರ್ದಿಲ್ಲ. ಓಕೆ. ಯಾವಾಗ ನೀವು ಪ್ರೀತಿಯ ಪಾರಿವಾಳ ಸಾಂಗ್ ಬರ್ದಿದ್ದು ಮತ್ತೆ ಹಾಡಿದ್ದು? ಪ್ರೀತಿಯ ಪಾರಿವಾಳ ಸಾಂಗ್ ಬರೆದು ಹಾಡಿ 28 ವರ್ಷ ಆತ್ರಿ. ಓಕೆ. ಅವ್ ಬರಿಬೇಕಾದ್ರೆ ನಿಮ್ಮ ಮನಸ್ಥಿತಿ ಹೇಗಿತ್ತು? ಯಾವ ಮೂಡಲ್ ಬರದ್ರಿ? ಅದ ಒಂದು ಇದು ಉತ್ತರ ಕರ್ನಾಟಕದಾಗ ಜಾನಪದ ಲವ್ ಫೀಲಿಂಗ್ ಸಾಂಗ್ ಅದು ಜಾಸ್ತಿ ಕೇಳ್ತಾರೆ. ನಾನು ಒಂದು ಹೊಸ ಇದನ್ನ ಮಾಡೋಣ ತಡಿ ಅಂತೇಳಿ ಗೆಳೆಯನ ಮುಂದೆ ಲವ್ ಫೀಲಿಂಗ್ ಹೇಳುವಂಥದ್ದು ಒಂದು ಸಾಂಗ್ ಮಾಡಬೇಕು. ಆಮೇಲೆ ಗೆಳತನ ಅಂದ್ರೆ ಹೆಚ್ಚಿಂದು ಮತ್ತು ತಂದೆ ತಾಯಿ ಮುಂದೆ ಹೇಳೋದಂಥದ್ದು ಗೆಳೆಯರ ಮುಂದೆ ಹೇಳ್ತಿರ್ತಾರೆ. ಆ ರೀತಿ ಒಂದು ಇದನ್ನ ಮೈಂಡ್ ಇದು ಮಾಡ್ಕೊಂಡು ಒಂದು ಸಾಂಗ್ ಈ ರೀತಿ ಮಾಡ್ಬೇಕಂತೇಳಿ ಮಾಡಿದ್ರಿ. ಅದು ಎಲ್ಲಿ ಬರ್ದಿದ್ದು? ಇದೇ ಮನೆಯಲ್ಲ? ಅವಾಗ ಮನೆ ಹಾಕಿರ್ಕಿಲ್ರಿ. ಅವಾಗ ಇಲ್ಲಿ ಮನೆ ಇದ್ದಕ್ಕಿಲ್ಲ. ಅದು ಎಲ್ಲಿ ಬರ್ದಿದ್ವಿ ಅಂತ ಹೇಳಕ್ಕೆ ಬರೋಲ್ಲ. ನೆನಪಿಲ್ಲ. ಎಷ್ಟು ಪೇಜ್ ಬರುತ್ತೆ? ಅದನ್ನ ಬರೀ 2 ಚರಣ ಐತ್ರಿ. ಹೇಳಿ ಅದನ್ನ ನಮ್ಮ ವೀಕ್ಷಕರಿಗೆ. ಪ್ರೀತಿಯ ಪಾರಿವಾಳ ಹಾರಿ ಹೋತು ಗೆಳೆಯ, ಮನಸ್ಸಿಗೆ ತಳಮಳ ಮಾಡಿ ಹೋತು ಗೆಳೆಯ. ಪ್ರೀತಿಯ ಪಾರಿವಾಳ ಹಾರಿ ಹೋತು ಗೆಳೆಯ, ಮನಸ್ಸಿಗೆ ತಳಮಳ ಮಾಡಿ ಹೋತು ಗೆಳೆಯ. ಮರಿ ಎಂದರೆಂಗ ಮರಿಯಲಿ ಗೆಳೆಯ, ಮರಿ ಎಂದರೆಂಗ ಮರಿಯಲಿ ಗೆಳೆಯ, ಮರಿಯಲೆಂಗ ಗೆಳೆಯ, ಮರಿಯಲೆಂಗ ಗೆಳೆಯ. ಬದುಕಂದರೆಂಗ ಬದುಕಲಿ ಗೆಳೆಯ, ಬದುಕಲೆಂಗ ಗೆಳೆಯ, ಬದುಕಲೆಂಗ ಗೆಳೆಯ. ಈ ಸಾಂಗ್ ನಾನು ಏನು ವಿಚಾರ ಮಾಡಿ ಬರ್ದನಂದ್ರೆ, ಇಬ್ರು ಗೆಳೆಯರು ಇರ್ತಾರೆ. ಇಬ್ರು ಗೆಳೆಯರು ಇರ್ತಾರೆ, ಭಾಳ ಸಣ್ಣ ಇರ್ತಾರೆ. ಅವ್ರು ಕೂಡಿ ಭಾರಿ ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ. ಒಬ್ಬ ಅವ ಭಾಳ ಬಡವ ಇರ್ತಾನೆ, ಒಬ್ಬ ದೊಡ್ಡ ಶ್ರೀಮಂತ ಇರ್ತಾನೆ. ಆ ಬಡವ ಗೆಳೆಯಾಗ ಶ್ರೀಮಂತ ಗೆಳೆಯ ಹುಡುಗಿರ್ತಾನಲ್ರಿ, ಅವನ್ನೆಲ್ಲ ಸ್ಕೂಲ್ ಫೀಸ್ ಅದು ಕೊಟ್ಟು ಅವ ಸ್ಕೂಲ್ ಸಾಲಿ ಕಲಿಸ್ತಿರ್ತಾನೆ. ಅವನು ಮುಂದೆ ಅವನು ಆರ್ಮಿ ಕಳಿಸ್ತಾನೆ ರೀ. ಅವ ಆರ್ಮಿಗೆ ಕಳಿಸಿದಾಗ ಅವಾಗ ಇಲ್ಲಿ ಅವನು ಹುಡುಗಿ ಕೈ ಕೊಟ್ಟು ಹೋಗ್ಬಿಟ್ಟಿರ್ತಾಳೆ ಗೆಳೆಯಾಗ, ಶ್ರೀಮಂತ ಹುಡುಗಿಗೆ. ಅವ ಹೇಳ್ಕೊಬೇಕಂದ್ರೆ ಅವ್ನ ಗೆಳೆಯ ಇರೋದಿಲ್ಲ. ಮುಂದೆ ಏನಾಗ್ಬಿಡ್ತದೆ, ಅಲ್ಲಿ ಕಾರ್ಗಿಲ್ ಯುದ್ಧದೊಳಗೆ ಆ ಹುಡುಗನ ಪಾಕಿಸ್ತಾನದವ್ರು ಸೆರೆ ಹಿಡಿದ್ಬಿಟ್ಟಿರ್ತಾರೆ. ಯಾವ್ದ ಈ ಮಿಲ್ಟ್ರಿಗೆ ಹೋದ ಹುಡುಗನ್ನ 2-3 ವರ್ಷ ಬರೋದಿಲ್ಲಲ್ರಿ. ಅವ 2-3 ವರ್ಷ ಬರ್ಲಂಗೆ ಹಾಕೊಂಡು ಇವ್ ಸ್ವಲ್ಪ ಅರಹುಚ್ಚನಂಗೆ ಆಗಿ ಅವ್ನ ಗೆಳೆಯ ಯಾರು ಮುಂದೆ ಹೇಳ್ಬೇಕಂದ್ರೆ ಯಾರು ಇಲ್ಲೇ ಇಲ್ಲ. ಇದ್ದೊಬ್ಬ ಗೆಳೆಯ ಅಲ್ಲಿ ಅದಾನ. ಮುಂದೆ ಅವ್ನು ಬಂದ ಮೇಲೆ ಅವಾಗ ಭೇಟಿ ಆಗಿದ್ರೆ ಅವಾಗ ಹುಚ್ಚ ಆಕಾರ ಆಗಿಬಿಡ್ತಾನೆ. ಅವಾಗ ಹಿಂಗ್ಯಾಕಾಗಿ ಅಂತೇಳಿ ಅವ ಮುಂದೆ ಇದು ಮಾಡ್ಕೊಲ್ಲ, ಅವನ ಮುಂದೆ ಆ ಸಾಂಗ್ ಅವ್ನು ಪ್ರಾರಂಭ ಮಾಡುವಂಥ ಒಂದು ಹಿಂಗೆ ಕಾನ್ಸೆಪ್ಟ್ ಮಾಡಿದ್ದು. ಕಲ್ಪನೆ ನಿಮಗೆ ಬಂದಿದ್ದೆ ಹೇಗೆ? ಕತೆಗಳು ಹಂಗೆ ಒಂದು ಸ್ವಲ್ಪ ವಿಚಾರ ಮಾಡ್ಕೊಂತ ಏನಾದ್ರು ನಡೆದಿತ್ತಾ ಈ ರೀತಿ? ಏನಾದ್ರು ನೋಡಿದ್ರ? ನಿಮ್ಮ ಅಕ್ಕಪಕ್ಕ ಕೇಳಿದ್ರ? ಇಲ್ಲ ಒಂದು ಹಂಗೆ ನಮ್ಮ ಇದು ಏನೋ ಅಂತಾರಲ್ರಿ, ಕಲ್ಪನೆ ಸೂಪರ್. ಈ ರೀತಿ ಮಾಡ್ಬೇಕಂತೇಳಿ. ಇದಕ್ಕೆಲ್ಲ ಮ್ಯೂಸಿಕ್ ಕಂಪೋಸಿಷನ್ ಎಲ್ಲ ಯಾವಾಗ ಮಾಡಿದ್ದು? ಅವಾಗ ಇದನ್ನ ನಾವು ಅಶ್ವಿನಿಗೆ ರೆಕಾರ್ಡಿಂಗ್ ಕಂಪ್ನಿಗೆ ಮಾಡಿ ಕೊಟ್ಟಿವ್ರಿ. ಅವರು ಇದಕ್ಕೆ ಕೋಟಿಗಟ್ಟಲೆ ಗಳಿಸ್ಕೊಂಡಾರ. ನಮಗೆ ಅದ್ರಾಗ ಉತ್ಪನ್ನ ಬಂದಿಲ್ಲ. ನಿಮ್ಗೆ ಎಷ್ಟು ಕೊಟ್ಟರು? ಆವಾಗಿನ ಟೈಮ್ದಾಗ ಒಂದು ಕ್ಯಾಸೆಟಿಗೆ 8 ಸಾಂಗ್ ಮಾಡಿಕೊಡ್ತಿದ್ವಿ ನಾವು. ಒಂದು ಕ್ಯಾಸೆಟಿಗೆ 8 ಸಾಂಗ್ ಅಂದ್ರೆ 15,000 ರೂಪಾಯಿ ಕೊಟ್ಟರು ಅವ್ರು. ಆಮೇಲೆ ಅದು ಶೂಟಿಂಗ್ ಮಾಡಕ್ಕೆ ಬಂದ್ರಿ ಅವರು. ಶೂಟಿಂಗ್ ಮಾಡಕ್ಕೆ ಬಂದಾಗ 5,000 ರೂಪಾಯಿ ಕೊಟ್ಟರು. 20,000 ರೂಪಾಯಿ ಕೊಟ್ಟರು ಬರೀ. ಅಲ್ಲಿ ಅಶ್ವಿನಿ ಕಂಪ್ನಿ ಒಳಗೆ ಭಾಳ ಸಾಂಗ್ ಮಾಡಿಕೊಟ್ಟಿವ್ರಿ ನಾವು. ಎಷ್ಟು ಸಾಂಗ್ ಮಾಡಿಕೊಟ್ಟಿದ್ದೀರಾ ಇದುವರೆಗೂ? ಅಲ್ಲಿ ಅಶ್ವಿನಿ ಕಂಪ್ನಿ ಒಳಗೆ ಒಂದು 300-400 ಸಾಂಗ್ ಮಾಡಿಕೊಟ್ಟಿವ್ರಿ. 300-400 ಅಂದ್ರೆ 300-400 ಸಾಂಗ್. ಓಕೆ. ನೀವು ಎಷ್ಟು ವರ್ಷದಿಂದ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ದು? ಮೊದಲು ನಾವು ಭಜನಾ ಅಲ್ಲಿ ದೇವಸ್ಥಾನದೊಳಗೆ ಮಾಡ್ಕೊಳಕ್ಕೆ ಹೋಗಿದ್ವಲ್ಲ, ಅಲ್ಲಿ ಹಿರಿಯರು ಭಜನೆ ಮಾಡ್ತಿದ್ರು. ಭಜನೆ ಮಾಡೋ ಟೈಮ್ದೊಳಗೆ ನಾವೇನು ಮಾಡ್ತಿದ್ದೀವಿ, ಮತ್ತು ಅಲ್ಲಿ ಅವ್ರು ಭಜನೆ ಬಿಡು ಮಟನು ಮಲ್ಕೊಳಕ್ಕೆ ಜಾಗ ಇರ್ತಿರಲಿಲ್ಲ. ಅವ್ರು ಬಿಟ್ಟ ಮೇಲೆ ಮಲ್ಕೋಬೇಕು. ಅವ್ರು ರಾತ್ರಿ 11 ಗಂಟೆ 12 ಗಂಟೆ ಮಟ್ಟ ಭಜನೆ ಮಾಡೋರು. ಅವ್ರು ಕೂಡ ನಾವು ಭಜನೆ ಮಾಡ್ಕೊಂಡು ಕುಂಡಿರ್ತಿದ್ದೀವಿ. ಹಂಗೆ ಮಾಡ್ಕೊತ ಆಸಕ್ತಿ ನಮ್ಗೆ ಅದ್ರಾಗ ಹೆಚ್ಚಾಗೈತಿ. ಆಮೇಲೆ ಅವ್ರಿಗೆ ಓದಕ್ಕೆ ಬರ್ತಿದ್ದಿಲ್ಲ ಪುಸ್ತಕ. ಅವ್ರಿಗೆ ಓದಿ ಹೇಳ್ತಿದ್ನಿ ಹಾಡು, ಶಿಸ್ನವಾರ ಶರೀಫ್ ಸಾಹೇಬ್ರ ಹಾಡು, ಪುರಂದಾಸರ ಹಾಡು ಅವ್ರಿಗೆ ಓದಿ ಹೇಳ್ತಿದ್ನಿ. ಅವ್ರು ಓದಿ ಹೇಳಕ್ಕೆ ಮುಂದೆ ಅವ್ರಿಗಿಂತ ಮೊದಲು ನನಗೆ ಬಾಯ್ಪಟ್ಟಾಗಿ ಬಿಡ್ತಿದ್ವು. ಅವರು ನೀನು ಚಂದ ಹಾಡ್ತೀನಿ, ನೀನು ಹಾಡು ಅಂತೇಳಿ ಎಲ್ಲರೂ ಹಿರಿಯರು ನಮ್ಮನ್ನು ಹಾಡಕ್ಕೆ ಹಚ್ಚಿದ್ರು. ಹಂಗೆ ಹಾಡ್ಕೊತ ಮುಂದೆ ಶಂಭುಲಿಂಗ ಸ್ವಾಮಿಗಳು ಅಂತೇಳಿ ಈ ಮಠದಾಗ ಬಂದು ಒಬ್ಬರು ಸ್ವಾಮಿಗಳು ಉಳಿದ್ರು. ಅವ್ರು ಶಾಸ್ತ್ರ ಹೇಳ್ತಿದ್ದೆ ದಿನ ರೀ. ನಾ ಶಾಸ್ತ್ರ ಕೇಳ್ಕೊಂತ ಆಧ್ಯಾತ್ಮ ಪದಗಳು ಬರೆಯಾಕತ್ತೀನಿ. ಅಧ್ಯಾತ್ಮ ಬಂದಂಗೆ ಜಾನಪದ ಬರೆಯುವ
ಆಸಕ್ತಿ ಇದಕ್ಕಿಲ್ಲ. ಆಧ್ಯಾತ್ಮ ತತ್ವ ಪದಗಳು ಭಾಳ ಬರ್ದೇವ್ರು ನಾವು. ಅಶ್ವಿನಿ ಕಂಪ್ನಿ ಒಳಗೆ 300-400 ಪದ ಮಾಡಿದ್ರು ಎಲ್ಲ ತತ್ವ ಪದಗಳು ನಾವು. ಜಾನಪದ ಭಾಳ ಮಾಡಿಲ್ಲ. ಜಾನಪದ ಒಂದು 20-25 ಸಾಂಗ್ ಅಷ್ಟೇ ಮಾಡಿವ್ರು ನಾವು. ಅವ ಪದ ಹಂಗೆ ಬರೆಯೋಕೆ ರೂಢ ಆಗ್ಬಿಡ್ತೀವಿ. ಅದು ಪದಗಳು ರಚನೆ ಮಾಡೋದು, ಹಾಡು ಪದ ಇಲ್ಲಿ ಮಟನೂ ಈಗ ನಾವು ರಚನೆ ಮಾಡಿದ ಪದ ಅಷ್ಟೇ ಆಡ್ತೀವಿ. ಕಾರ್ಯಕ್ರಮ ಕೊಡಕ್ಕೆ ಹೋಗ್ತೇವಲ್ರಿ, ಎಲ್ಲಿ ಹೋದ್ರು ನಾವು ರಚನೆ ಮಾಡಿದ ಪದಗಳು ಆಡ್ತೀವಿ, ಬೇರೆಯವ್ರದೆಲ್ಲ ಆಡಲ್ಲ, ಆಡೋಂಗಿಲ್ಲ. ನೀವು ಮಾಡಿದ್ದು ಅಷ್ಟೇನೆ ನೀವು ಆಡೋದು. ಓಕೆ, ಯಾರು ಹಾಡ ಇಂಥ ಪದ ಹಾಡೋದು ಅಂದ್ರೆ ಹಾಡ್ತೀವಿ, ಇಲ್ಲ ಜಾಸ್ತಿ ನಮ್ಮ ಪದಗಳನ್ನ ಆಡ್ತೀವಿ. ಫಸ್ಟ್ ಯಾವಾಗ ಬರ್ದಿದ್ದು ನೀವು? ಫಸ್ಟ್ ಅಂತೇಳಿ ಹೇಳಕ್ಕೆ ಬರೋಂಗಿಲ್ಲ ರೀ ಅದು. ಯಾಕಂದ್ರೆ ಫಸ್ಟ್ ಜನಪದ ಗೀತೆನ ಬರೆದ್ರ ಅಥವಾ ಆಧ್ಯಾತ್ಮ ಪದಗಳು ರೀ. ಎಷ್ಟು ವರ್ಷ ಆಗಿತ್ತು ಅವಾಗ ನಿಮ್ಗೆ? ನಾವು ಆಧ್ಯಾತ್ಮ ಪದಗಳು ಬರೆಯಾಕೈತಿ ಒಂದು 25 ವರ್ಷ ಇರ್ಬೋದ್ರಿ ನಾವು. ಅವಾಗ ಆಧ್ಯಾತ್ಮ ಪದಗಳು ಬರೆಯಾಕ್ತೀವಿ. ಓಕೆ, ಇದು ಪ್ರೀತಿಯ ಪಾರಿವಾಳ ಎಷ್ಟನೇ ಸಾಂಗು, ಎಷ್ಟನೇ ಹಾಡು ನೀವು ಬರ್ದಿದ್ದು ಅದು ನೆನಪಿದ್ಯಾ? ಅದು ಇಷ್ಟನೇ ಹಾಡು ಅಂತ ಹೇಳಕ್ಕೆ ಬರೋಂಗಿಲ್ಲ. ಓಕೆ, ಆದ್ರೆ ಒಂದು ಗೆಳತಿ ಮತ್ತೆ ಯಾವಾಗ ಬರ್ತೀವಿ ಅಂತ ಒಂದು ಜಾನಪದ ಮಾಡಿದ್ವಿ ನಾವು. ಅದು ಕ್ಯಾಸೆಟ್ ಹೆಸರು, ಅದು ಗೆಳತಿ ಮತ್ತೆ ಯಾವಾಗ ಬರ್ತೀವಿ ಅಂತೇಳಿ ಮಾಡಿದ್ಮೇಲೆ ಆಮೇಲೆ ಇದು ಮರೆಯದ ನೆನಪು ಅಂತೇಳಿ ಒಂದು ಕ್ಯಾಸೆಟ್ ಮಾಡಿದ್ವಿ. ಅದ್ರೊಳಗೆ ಪ್ರೀತಿಯ ಪಾರಿವಾಳ ಸಾಂಗ್ ಇತ್ತಿದ್ದು 8 ಸಾಂಗಿಗೆ ಒಂದು ಕ್ಯಾಸೆಟ್ ಮಾಡ್ತಿದ್ವಲ್ರಿ. ಮರೆಯದ ನೆನಪು, ಬಾರಿ ನನ್ನ ಭಾಗ್ಯರಥಿಯೇ ಅಂತೇಳಿ ಒಂದು 8 ಸಾಂಗ್ ಇದ್ವು ಅದ್ರಾಗ ಇದು ಪ್ರೀತಿಯ ಪಾರಿವಾಳ ಒಂದು ಸಾಂಗ್ ಇತ್ತು. ಇದು ಹಿಟ್ ಆದ್ಮೇಲೆ ಆ ಕ್ಯಾಸೆಟ್ನ ಹೆಸರು ಪ್ರೀತಿಯ ಪಾರಿವಾಳ ಅಂತ ಇಟ್ರು ಅವರು. ಸಿಕ್ಕಾಪಟ್ಟಿ ಕ್ಯಾಸೆಟ್ ಸೇಲ್ ಅದು. ಆಲ್ರೆಡಿ ಈಗ ಯೂಟ್ಯೂಬ್ನೊಳಗೆ ಭಾಳ ವ್ಯೂಸ್ ಆಗ್ಯದ್ರಿ ಅದು. ಹೌದು. ನಿಮ್ಗೆ ಯಾವಾಗ ಗೊತ್ತಾಯ್ತು ಇಷ್ಟೊಂದು ಹಿಟ್ ಆಗಿದೆ ಅಂತ? ಯಾಕೆಂದ್ರೆ ಅವಾಗ ಸೋಷಿಯಲ್ ಮೀಡಿಯಾ ಕ್ರೇಜ್ ತುಂಬಾ ಕಡಿಮೆ. ಇವಾಗ ಅಂತ ಅವಾಗ ಕ್ಯಾಸೆಟ್ ಮಾರ್ತಿದ್ವಲ್ರಿ, ಎಲ್ಲ ಕ್ಯಾಸೆಟ್ ಎಲ್ಲ ಗಾಡಿ ಒಳಗೂ ಅದ ಸಾಂಗ್ ಹಚ್ಕೊಂಡು ಹೇಳ್ತಿದ್ರು. ಓಕೆ, ಫಸ್ಟ್ ಟೈಮ್ ನಿಮ್ ಕಿವಿಗೆ ಎಲ್ಲಿ ಬಿತ್ತು? ಬೇರೆಯವರು ಹಾಕೊಂಡು ಹೋಗ್ತಾ ಇದ್ದಿದ್ದು ಅಥವಾ ಇಲ್ಲಿ ನಾವು ಎಲ್ಲಿ ಹೋದ್ರು ಅದಾಗ ಕೇಳ್ತಿದ್ವಿ ಸಾಂಗ್. ಎಲ್ಲ ಕಡೆ ಅದೇ ಇತ್ತು. ಇಲ್ಲಿಗೆ ನಾವು ಅವಾಗ ಹೆಂಗಿತ್ತಂದ್ರೆ ಮನೆಗಳದಾಗ ಟೇಪ್ ರೆಕಾರ್ಡ್ ಟೇಪ್ ರೆಕಾರ್ಡ್ ಪ್ರತಿ ಮನ್ಯಾಗೂ ಟೇಪ್ ರೆಕಾರ್ಡ್. ಪ್ರತಿ ಮನೆಯೊಳಗೂ ಸಾಯಂಕಾಲ ಮುಂಜಾನೆ ಟೇಪ್ ರೆಕಾರ್ಡ್ ಹಚ್ಚಿ ಬಿಡೋದ್ರಿ. ಅವಾಗ ಇದೆ ಪ್ರತಿ ಈ ಮನ್ಯಾಗ ಕೇಳ್ಕೊಂತ ಮುಂದೆ ಹೋಗ್ರೆ ಮತ್ತೆ ಮುಂದಿನ ಮನ್ಯಾಗೂ ಅದ ಸಾಂಗ್ ಇರ್ಬೇಕು. ಆ ರೀತಿ ಸಾಂಗ್ ಅದಾವ, ಇವತ್ತಿಗೂ ಸೂಪರ್ ಹಿಟ್ ರೀ ಅದಾಗ. ಫಸ್ಟ್ ಟೈಮ್ ನೀವು ಪ್ರೀತಿಯ ಪಾರಿವಾಳ ಸಾಂಗು ಬೇರೆಯವ್ರ ಮನೆಯಲ್ಲ ರೆಕಾರ್ಡಿಂಗ್ ಎಲ್ಲ ಕೇಳ್ತಾ ಇದ್ರಲ್ಲ, ಹೇಗೆ ಅನಿಸ್ತು? ಒಂಥರ ಏನೋ ಖುಷಿ ಅನಿಸ್ತೈತಿ ರೀ ಅದು. ಯಾಕಂದ್ರೆ ನಮ್ಮ ಸಾಂಗ್ ಎಲ್ಲರೂ ಕೇಳ್ತಾರಲ್ಲ, ಅವಾಗ ನಮ್ಮ ಹಾಡು ಇನ್ನೊಬ್ರು ಕೇಳಿದ್ರೆ ಒಂದು ಆನಂದ ಅದ. ಮತ್ತು ಅದು ಕಷ್ಟಪಟ್ಟು ಬರೋದು ಮಾಡಿರ್ತೇವಲ್ರಿ, ಆ ಜನರಿಗೆ ಅದ್ರೊಳಗೆ ಒಂದು ಇದಿತ್ತು. ದೀಪಾವಳಿ ಹಬ್ಬಕ್ಕೆ ಅನ್ನ ತಿಂಗಿದ ಒಂದು ಸಾಂಗ್, ಅದು ಅದೇ ಥರ ಹಿಟ್ ಆಗೈತೆ ರೀ ಅವಾಗ. ಅದ್ಯಾವ ಸಾಂಗ್ ಹೇಳಿ? ಅನ್ನ ತೆಂಗಿನ ದೀಪಾವಳಿ ಕರಿಯಾಕ ಹೋಗ್ಕನ್ರಿ. ಈ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅನ್ನ ತಂಗಿನ ಕರಿಯಾಕ ಹೋಗ್ಕಾನಲ್ಲ. ಕರಿಯಾಕ ಹೋದಾಗ ಏನಾಕತಿ, ಆ ತಂಗಿ ಗರ್ಭಿಣಿ ಇರ್ತಾಳ. ಗರ್ಭಿಣಿ ಇದ್ದಾಗ ಸೀಮಂತ ಕಾರ್ಯಕ್ರಮ ಮಾಡೋದ್ಲಿ ಕರ್ಕೊಂಡು ಹೋಗಕ್ಕೆ ಬರೋಂಗಿಲ್ಲ. ನಮ್ಮ ಈ ಕಡೆ ಪದ್ಧತಿ ಅದು. ಆ ಸೀಮಂತ ಕಾರ್ಯಕ್ರಮ ಮಾಡಿ ಹಳ್ಳ ಹೊಳಿ ದಾಟೋಂಗಿಲ್ಲ ಸೀಮಂತ ಮಾಡೋ ಮಠ ಅಂತೇಳಿ ಒಂದು ರೂಲ್ಸ್ ಪದ್ಧತಿ. ಅದ ಹಾಡಿನೊಳಗೆ ಅದನ್ನ ಹೇಳ್ತಾಳೆ ಆಕೆ. ಯಾವ ರೀತಿ ಹೇಳ್ತಾರೆ? ಯಾವ ರೀತಿ ನೀವು ಅದನ್ನ ಇಮ್ಯಾಜಿನೇಷನ್ ಮಾಡಿದ್ದೀರಾ? ದೀಪಾವಳಿ ಹಬ್ಬಕ್ಕ ನಿನ್ನ ಕರಿಯಾಕ ಬಂದೇನಿ ತಂಗಿ, ಹೋಗೋನು ಬಾ ನಮ್ಮ ಊರಿಗೆ, ಓ ತಂಗಿ ಹೋಗೋನು ಬಾ ನಮ್ಮ ಊರಿಗೆ ಅನ್ಕೂಲೆ ಆಕೆ ಹೇಳ್ತಾಳೆ. ನೀ ಕರೆದಾಗ ನಾ ಬರುವುದಕ್ಕೆ ನನ್ನ ಅಧಿಕಾರ ಇಲ್ಲನ್ನ, ನೀನು ಕೇಳಬೇಕು ನಮ್ಮ ರಾಯರಿಗೆ. ನಮ್ಮ ಗಂಡನ ಒಪ್ಪಿಗೆ ತಗೋಬೇಕಂಡು ಬರ್ಬೇಕನ ಅಂತೇಳಿ ಅವ್ರ ಇಬ್ರು ಸಂಭಾಷಣೆನೂ ಒಂದು ಸಾಂಗ್ ರೀ. ಓಕೆ, ಈ ರೀತಿಯಾಗಿ ಜನಗಳ ಸುತ್ತಮುತ್ತ ನಡೆಯುವಂತ ಕಥೆಗಳನ್ನೇ ನೀವು ಬರ್ದಿರೋದ ಹಾಡಾಗಿ? ಹೌದೌದ್ರಿ. ಅಶ್ವಿನಿ ರೆಕಾರ್ಡಿಂಗ್ ಕಂಪನಿಗೆ ನೀವು ಎಷ್ಟು ವರ್ಷ ಹಾಡು ಸತತವಾಗಿ ಬರ್ಕೊಟ್ರಿ? ಬರೆದು ಕೊಟ್ಟು ಅಲ್ರಿ, ಬರೆದು ಹಾಡಿ ಕೊಟ್ಟಿವಿ. ಎಷ್ಟು ವರ್ಷ? ಸತತ ಒಂದು 10-12 ವರ್ಷ. 12 ವರ್ಷ. ಓಕೆ, ಅವ್ರು ಬರೋರಲ್ಲ ಶೂಟಿಂಗು ಯಾವ ರೀತಿ ಪ್ರೋಸೆಸ್ ಇರ್ತಾ ಇತ್ತು? ಯಾವ ರೀತಿ ರೆಕಾರ್ಡಿಂಗ್ ಮಾಡೋದು? ಶೂಟಿಂಗ್ ಭಾಳ ಮಾಡಿಲ್ರಿ, ಅದು ಎಲ್ಲ ಬರೀ ಆಡಿಯೋ. ಓಕೆ, ಹೌದು, ಆಡಿಯೋ ಕಂಪ್ನಿನ ದೊಡ್ಡ ಕಂಪ್ನಿ ಇತ್ತಲ್ರಿ ಅವಾಗ. ಗೊತ್ತಾಯ್ತು. ಇಲ್ಲಿ ಈ ರೀತಿಯಾಗಿ ನೀವು ಇವಾಗ ಒಂದು ಚಾನೆಲ್ ಮಾಡ್ಕೊಂಡಿದ್ರಲ್ಲ, ಆ ರೀತಿಯಾಗಿ ಇಮ್ಯಾಜಿನೇಷನ್ ಅಲ್ಲಿ ಒಂದು ಕ್ಯಾರೆಕ್ಟರೈಸ್ ಆ ರೀತಿಯಾಗಿ ಇಲ್ಲ, ಬರೀ ಸಾಂಗ್ ಹೇಳೋದು ಅಷ್ಟೇ ಇತ್ತಾ? ಅವಾಗ ಬರೀ ಸಾಂಗ್ ಹೇಳೋದು ಅಷ್ಟೇ ಐತ್ರಿ. ಅದು ಕ್ಯಾಸೆಟ್ ಅಷ್ಟೇ ಮಾರ್ತಿದ್ವಲ್ರಿ ಅವಾಗ, ವಿಡಿಯೋ ಇದಕ್ಕಿಲ್ಲ. ಎಲ್ಲಿ ರೆಕಾರ್ಡಿಂಗ್ ಎಲ್ಲ ಹೋಗ್ತಾ ಇದ್ರಿ ನೀವು? ಅಶ್ವಿನಿ ಕಂಪ್ನಿನೇ ಧಾರವಾಡ ಬೆಂಗಳೂರಾಗ ರೀ, ಅಲ್ಲಿಗೆ ಹೋಗ್ತಾ? ಹೌದೌದು ರೀ. ವಿಜಯನಗರದೊಳಗೆ ಅದು ಕಂಪ್ಯೂಟರ್ ಸ್ಕೂಲ್ ಅಂತ ಐತ್ರಿ ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ. ಈಗ ಅವ್ರಿಗೆ ಹೋಗಿಲ್ಲ ನಾವು, ಆಮೇಲೆ ಈಗ ಏನೇನು ಮಾಡ್ಯಾರ ಗೊತ್ತಿಲ್ಲ. ಫಸ್ಟ್ ನಿಮ್ಮನ್ನ ಅವ್ರು ಹೆಂಗ್ ಸೆಲೆಕ್ಟ್ ಮಾಡ್ಕೊಂಡ್ರು?
ಒಂದು ಆಡಿಯೋ ಕಂಪ್ನಿಯವರು. ಅವ್ರು ಸಿಲೆಕ್ಟ್ ಮಾಡ್ಕೊಂಡಿಲ್ರಿ ನಮ್ಮನ್ನ. ನಾವು ಅವಾಗ ಕ್ಯಾಸೆಟ್ ಏನು ಕೇಳ್ತಿದ್ದೀವಲ್ರಿ, ಕ್ಯಾಸೆಟ್ಟು ಇನ್ನೊಬ್ರು ಕ್ಯಾಸೆಟ್ ಕೇಳ್ತಿದ್ವಲ್ಲ, ನಾವು ಹಿಂಗೆ ಕ್ಯಾಸೆಟ್ ಮಾಡ್ಬೇಕಂತ ನಮ್ಗೆ. ಓಕೆ, ಅವಾಗ ಅದು ಟ್ರೆಂಡಿಂಗ್. ನಮ್ಮ ಹಾಡು ಜನ ಕೇಳಿದ್ರೆ ಸಾಕೆ, ಅದರಿಂದ ದುಡ್ಡು ಬರ್ತೈತಿ ಮಾಡ್ತೈತಿ ಅಂತ ನಮ್ಗೆ ಈಗ ವಿಚಾರ ಇರ್ಲಿಲ್ಲ. ಅವಾಗ ನಾವು ಬೆಂಗಳೂರಿಗೆ ನಾವ ಸ್ವತಃ ಅವ್ರನ್ನ ಹುಡ್ಕೊಂಡು ಹೋಗಿ ಅವ್ರಿಗೆ ಭೇಟಿಯಾಗಿ ಹಿಂಗೆ ನಾವು ಕ್ಯಾಸೆಟ್ ಮಾಡ್ಬೇಕು ಅದು ಅಂತಂದಾಗ ಅವರು ನಮ್ಮ ಧ್ವನಿ ಪರೀಕ್ಷೆ ಮಾಡಿ ಆಮೇಲೆ ನಮ್ಮ ಹಾಡು ಬರ್ದದ್ದು ಎಲ್ಲ ಅವ್ರಿಗೆ ತೋರಿಸಿ ಆಮೇಲೆ ಒಂದು ಡೇಟ್ ಕೊಟ್ರು ಅವ್ರು. ಆಮೇಲೆ ನಮ್ದು ಒಂದು 7-8 ಮಂದಿದ್ದು ಒಂದು ಟೀಮ್ ಭಜನಾದೊಂದು. ಆ ಟೀಮು ಹೋಗಿ ಒಂದು 8 ಸಾಂಗ್ ರೆಕಾರ್ಡಿಂಗ್ ಮಾಡಿಕೊಟ್ಟು ಬಂದಿವಿ. ಫಸ್ಟ್ ನಾವು ಕ್ಯಾಸೆಟ್ ಮಾಡಿದ್ದ ಭಜನಾ ಕ್ಯಾಸೆಟ್, ಅದು ನೀ ಎಲ್ಲಿಂದ ಬಂದಿ ಅಂತೇಳಿ ಆಧ್ಯಾತ್ಮ ಕ್ಯಾಸೆಟು. ಸೂಪರ್ ಹಿಟ್ ಆದ್ರಿ ಅದು. ಪ್ರೀತಿಯ ಪಾರಿವಾಳ ಹಾರಿ ಹೋತು ಗೆಳೆಯ, ಮನಸ್ಸಿಗೆ ತಳಮಳ ಮಾಡಿ ಹೋತು ಗೆಳೆಯ, ಸಿಕ್ಕಾಬಿಟ್ಟು ಸೇಲ್ ಆತ. ಆಮೇಲೆ ಬರ್ಕೋ ಸವಾಲ್ ಬರ್ಕೊ ಅಂತ ಮಾಡಿದ್ವಿ. ಆಮೇಲೆ ಸವಾಲಿನ ಸರ್ದಾರ ಅಂತ ಮಾಡಿದ್ವಿ. ಆಮೇಲೆ ಲಟಿಪಿಟಿ ಸಂಸಾರ ಕಟ್ಟಿಪಿಟಿ ಬಾಳ ಐತಿ ಅಂತ ಮಾಡಿದ್ವಿ. ಅದೇನದು ಲಟಿಪಿಟಿ ಸಂಸಾರ ಕಟ್ಟಿಪಿಟಿ ಬಾಳ ಐತೆ? ಅದು ಒಂದು ಪ್ರಾಸಬದ್ಧವಾಗಿದೆಯಲ್ಲ. ಅದಂದ್ರ ಇದು ಸಂಸಾರದೊಳಗ ತಾಪತ್ರೆಗಳ ಏನ ಜೀವನದೊಳಗೆ ಏನೇನ ಅನ್ನೋದನ್ನ ಒಂದು ಆ ಸಾಂಗಿನೊಳಗೆ ಹೇಳಿ ನೋಡಿ ನಮ್ಮ ವೀಕ್ಷಕರಿಗೆ. ಅದು ಸಾಂಗ್ ನೆನಪು ಭಾಳ ವರ್ಷ ಮಾಡಿ. ಲಟಿಪಿಟಿ ಸಂಸಾರ ಕಟಿಪಿಟಿ ಭಾಳ ಐತಿ, ಅದು ಸಾಂಗ್ ನೆನಪು ಬರ್ತಾ ಇಲ್ಲ ಈಗ. ಭಾಳ ಮಾಡಿ ನಾವು ಹೆಚ್ಚು ಕಡಿಮೆ ಈಗ ಅದು 38 ವರ್ಷ ಅದನ್ನ. 38 ವರ್ಷ ಹಾಗಾದ್ರೆ ನೆನಪಿರಲ್ಲ. ಅದೇನ ನಾವು ರೆಕಾರ್ಡ್ ಮಾಡ್ಕೊಂಡಿರಲ್ವಾ ಬರ್ದಿದ್ದೆಲ್ಲ ನೋಡಿ? ಎಲ್ಲ ಬರ್ದಿಟ್ಟೇನ್ರಿ, ಒಂದು 4-5 ಬುಕ್ನಾಗ ಬರ್ದಿಟ್ಟೇನ್ರಿ. ಮುಂದೆ ಅವೆಲ್ಲ ರಿಕಾರ್ಡಿಂಗು ಅದಾವಲ್ರಿ, ಈಗ ಆಡಿಯೋ ಅದಾವ ಈಗ ನಮ್ಮ ಕಡೆ. ಓಕೆ, ಆಡಿಯೋ ಎಲ್ಲ ಕಲೆಕ್ಟ್ ಮಾಡಿದ್ದೀರಾ? ಎಲ್ಲಿ ನೋಡ್ಬೋದು ನಾವು ನೀವು ಆಡಿಯೋ ಕಲೆಕ್ಟ್ ಮಾಡಿದಾವ? ಕ್ಯಾಸೆಟ್ ಎಲ್ಲ ಎಲ್ಲಿ ಇಟ್ಕೊಂಡಿದ್ದೀರಾ? ಕ್ಯಾಸೆಟ್ ಇಲ್ರಿ, ಅವು ಈಗ ಏನಿದ್ರು ಚಿಪ್ಪಿನೊಳಗೆ ಅದಾವ್ರು. ಓಕೆ, ಕ್ಯಾಸೆಟ್ ಎಲ್ಲ ಒಂದು ಸಟ್ ಇಟ್ಕೊಂಡಿದ್ದೀನಿ ರೀ ನಾನು. ಅವಾಗ ಕ್ಯಾಸೆಟ್ ಯಾರ್ಯಾರ ಮನೆಗೆ ಬರ್ತಿದ್ರಲ್ರಿ, ಒಂದು ಕ್ಯಾಸೆಟ್ ಕೊಡಪ್ಪ ನಿಮ್ದು ಹಾಡಿದ್ದು ಅಂತೇಳಿ ಇಸ್ಕೊಂಡು ಹೋಗ್ಬಿಡವ್ರು. ಮತ್ತು ಅದು ಯಾರು ಕೇಳ್ತಾರೆ ಅನ್ಕೊಂಡು ನಮಗೂ ಒಂದು ಕೊಡ್ಬೇಕನ್ನೋದು ಒಂದು ಕೊಟ್ಬಿಡವ್ರು. ಹಿಂಗಾಗಿ ಕ್ಯಾಸೆಟ್ ಯಾವ ಉಳಿದಿಲ್ರಿ ಅವನ್ನೆಲ್ಲ ಚಿಪ್ನಾಗ ಮಾಡಿಟ್ಕೊಂಡಿದ್ದೀರಾ? ಓಕೆ, ನೀವೊಂದು ಸಾಂಗ್ ಬರೆಯೋದಕ್ಕೆ ರಚನೆ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಳ್ತಾ ಇದ್ರಿ? ಅದು ಇಷ್ಟ ಟೈಮ್ ಅಂತ ಹೇಳಕ್ ಬರೋದಿಲ್ರಿ. ಒಂದು ತಾಸಿನೊಳಗೆ ಒಂದು ಸಾಂಗ್ ಬರಿಬೋದು. ಒಂದು ಸಾಂಗ್ ಬರೆಯೋಕೆ 8 ದಿನ ತಗೋಬೋದು. ಅದು ಮೈಂಡ್ ನಮ್ದು ಅದು ಪಟ್ನ ಅದಕ್ಕೆ ಹೊಂದ್ಕೊಂತಂದ್ರೆ ಈಗ ಪ್ರೀತಿ ಪಾರಾಳೋದು ಭಾಳ ಅಂದ್ರೆ ಒಂದು ತಾಸಿನಾಗ ಬರ್ದೇವೆ ನಾವು. ಅದು ಮುಂದೆ ಈಗ ಒಂದೊಂದು ಸಾಂಗ್ ಒಂದು ಜಾಸ್ತಿ ರಾತ್ರಿ ಸಾಂಗ್ ಬರ್ತೀನಿ ರೀ ನಾ. ಮೈಂಡ್ ಕೂಲ್ ಆಗಿರ್ತೈತಿ. ಒಮ್ಮೆ ಬರೆಯಾಕತ್ರ ಬೆಳಗ್ಗೆ ನಿದ್ದೆ ನಾವು ಬರೋಂಗನೇ ಇಲ್ರಿ ನಿದ್ದೆ. ಅದ ನೈಟ್ ಟೈಮೇ ನಿಮಗೆ ಬೆಸ್ಟ್ ಟೈಮ್ ಆಗುತ್ತೆ ಸಾಂಗ್ ಎಲ್ಲ ಬರೆಯೋದಕ್ಕೆ. ಸಾಂಗ್ ಇಲ್ಲಿ ಜರ್ನಿ ಎಲ್ಲಿಯಾರ ಹೊಂಟಿರ್ತೇವಲ್ರಿ ಗಾಡಿ ಒಳಗೆ, ಆವಾಗ. ನೀವು ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಹೋಗೋದು ಯಾವಾಗ ಆರಂಭ ಮಾಡಿದ್ದು? ಇವಾಗ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಮ್ದು ಮೊದಲ ಅವಾಗ ಏನು ಭಜನಾ ಮಾಡ್ತಿದ್ದೀವಲ್ರಿ, ಸವಾಲ್ ಭಜನಾ ಅಂತೇಳಿ ಫೇಮಸ್ ರೀ. ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಪಿಟೇಷನ್ ಇನ್ನೊಂದು ತಂಡ, ನಮ್ದೊಂದು ತಂಡ. ಸವಾಲು. ಅವಾಗ ಸವಾಲ್ ಭಜನಾ ಪ್ರಾರಂಭ ಮಾಡಿದ್ವಿ ನಾವು. ಸವಾಲ್ ಭಜನಾ ಪ್ರಾರಂಭ ಮಾಡಿ ಇಡೀ ನಮ್ಮ ಉತ್ತರ ಕರ್ನಾಟಕ ಬಿಡುವಿಲ್ಲದ ಕಾರ್ಯಕ್ರಮ ಮಾಡಿದ್ವಿ ರೀ. ಎಷ್ಟೇ ಇಲ್ಲ, ಒಂದು ಹೆಚ್ಚು ಕಡಿಮೆ ಒಂದು 700-800 ಕಾರ್ಯಕ್ರಮ ಮಾಡಿದ್ವಿ. ಆಮೇಲೆ ಅದ್ರಾಗ ಒಂದು ಸ್ವಲ್ಪ ಅಶ್ಲೀಲ ಶಬ್ದ ಬಳಸಾಕತ್ರ, ಅಶ್ಲೀಲ ಪದಗಳನ್ನು ಬಳಸಾಕತ್ರು. ಅದು ಬ್ಯಾಡ್ ಬಿಡಪ್ಪ ಅದು ಅಂತ ನಾವು ಬಿಟ್ಬಿಟ್ಟಿವಿ. ಡಬಲ್ ಮೀನಿಂಗ್ ಕಾಮಿಡಿ ತರ. ಅಶ್ಲೀಲ ಶಬ್ದ ಪ್ರಾರಂಭ ಮಾಡಿದ್ರಿ ಈಗಿನ ಟ್ರೆಂಡ್. ನಮ್ಗೆ ಅದು ಇಂಟ್ರೆಸ್ಟ್ ಇದಿಲ್ಲ, ಹಾಗಾಗಿ ನಾವು ಸ್ಟಾಪ್ ಮಾಡಿಬಿಟ್ಟಿವಿ. ಈಗ ಸ್ಟೇಜ್ ಕಾರ್ಯಕ್ರಮ ಕೊಡ್ತೇವೆ, ತತ್ವ ಪದಗಳ ಹಾಡಕ್ಕೆ ಹೋಗ್ತೀವ್ರಿ ಇವಾಗ ಪ್ರೆಸೆಂಟ್. ಓಕೆ, ಎಷ್ಟು ಸಂಭಾವನೆ ಸಿಗುತ್ತೆ ನೀವೆಲ್ಲ ಕಾರ್ಯಕ್ರಮಕ್ಕೆಲ್ಲ? ಒಂದೊಂದು ಕಾರ್ಯಕ್ರಮದ ಮೇಲ್ರಿ ಅದ. ಇಲ್ಲಿ ಆಜು ಬಾಜು ಹಳ್ಳಿಗೆ ಹೋದ್ರೆ 10,000 8,000 ಅವರ ನಮ್ಮ ಪರಿಚಯ ಇದ್ರೆ ಫ್ರೀ ಹೋಗಿ ಮಾಡ್ತೀವಿ. ಮುಂದೆ ಆ ಕಡೆ ಬಿಜಾಪುರ ಸೈಡ್ ಅದು ಭಾಳ ಹೋಗ್ತೀವಿ ನಾವು. ಬಿಜಾಪುರ ಆ ಕಡೆ ಸಿಂದಗಿ ಆ ಕಡೆ ಅದು 25,000. ಅಂದ್ರೆ ಆ ಭಾಗದಲ್ಲೇ ನಿಮಗೆ ಜಾಸ್ತಿ ಸಿಗೋದು. ಅಂದ್ರೆ ದೂರ ಆಕತಿ ದಾರಿ, ಹೋಗಕ್ಕೆ ಬರಕ್ಕೆ 2 ದಿನ. ಇದ್ಲಿಂದ ನಾವು ಈ ಟೈಮಿಗೆ ಬಿಡ್ಬೇಕ್ರಿ. ಮರನಿಂದ ನಾವು ಸಂಜೆಗೆ ಬಂದಿರ್ತೀವಿ. ಇಲ್ಲಿ ಆಜು ಬಾಜು ಆದ್ರೆ ಬೆಳಕಾದ್ರು ಮತ್ತೆ ಊರಿಗೆ ಬಂದ್ಬಿಡ್ತೀವಿ. ನೀವು ಹಾರ್ಮೋನಿಯಂ ಎಲ್ಲ ಇಟ್ಕೊಂಡಿರ್ತೀರಲ್ಲ ಇಲ್ಲಿ, ಅದು ಎಲ್ಲ ಹಾರ್ಮೋನಿಯಂ ಎಲ್ಲ ಮೇಲೆ ಅದಾವ್ರಿ. ತೆಗಿಯೋದಕ್ಕಾಗುತ್ತೆ ಇವಾಗ? ತೆಗಿಬೇಕಾಗತ್ತೆ. ಓಕೆ, ಒಂದು ಸಾಂಗ್ ಹೇಳಿ ನಮ್ಮ ವೀಕ್ಷಕರಿಗೆ ಕಾರ್ಯಕ್ರಮ. ಹಾರ್ಮೋನಿಯಂ ತುಂಬ್ರು ನಿಮ್ದು ಎಲ್ಲ ಟೀಮ್ ಹೇಗೆ? ಒಬ್ಬರೇ ಹೋಗ್ತೀರಾ ಅಥವಾ? ನಾವು ಭಜನಾ ಕಾರ್ಯಕ್ರಮಕ್ಕೆ ಹೋದ್ರೆ ಒಂದು 7-8 ಜನ ಟೀಮ್ ಐತ್ರಿ.
ಟೀಮ್ ಐತಿ, ನಾವು ಟೀಮ್ ಮುಖಾಂತರ ಹೋಗ್ತೀವಿ. ಓಕೆ, ನಿಮ್ಮ ಟೀಮಿಗೆ ಏನಂತ ಹೆಸರು ಕೊಟ್ಕೊಂಡಿದ್ದೀರಾ? ನಮ್ಮದು ಜಗದ್ಗುರು ಶಿವಾನಂದ ಭಜನಾ ಸಂಘ ಅಂತೇಳಿ ಶಿವಾನಂದ ಮಠದಾಗ ಭಜನೆ ಮಾಡ್ತಿದ್ವಿ ನಾವು ಪ್ರಾರಂಭದೊಳಗೆ. ಆ ಶಿವಾನಂದ ಇದನ್ನ ಹಾಕೀವಿ. ನಮ್ಮ ಸಾಂಗ್ಗಳಿಗೆಲ್ಲ ಅಂಕಿತ ನಾಮ ಅಂತೀವಿ ನಾವು, ಅದಕ್ಕೆ ನಾವು ಮುದ್ರಿಕೆ ಅಂತೀವಿ. ಅಂಕಿತ ನಾಮ ಜಗದ್ಗುರು ಶಿವಾನಂದ ಪೂರ್ವದ ಹಾಕಿರ್ತಾವೆ ನಾವು ಪ್ರತಿ ಸಾಂಗಿಗೆ. ಎಷ್ಟು ಜನ ಇದ್ದಾರೆ ನಿಮ್ಮ ಟೀಮಲ್ಲಿ? 6 ರಿಂದ 8 ಜನ ರೀ. ಹಾಡು ಹೇಳೋರು? ಹಾಡು ಹೇಳೋರು ನಾನು ಒಬ್ಬನೇ ರೀ. ಅವರು ಹಿಂದೆ ಹಾಡೋರು, ತಾಳ ಬಾರ್ಸೋರು, ಡಗ್ಗ ಬಾರ್ಸೋರು, ಬೇರೆ ಬೇರೆ. ಇದು ನಿಮ್ಮ ಆಸ್ತಿ? ನಮ್ಮ ಹಾರ್ಮೋನಿಯಂ 3 ಅದಾವ್ರಿ. 3 ಹಾರ್ಮೋನಿಯಂ ಅದಾವ. ಒಂದು ಕಾಲ್ಪೆಟ್ಟಿಗೆ ಅಂತೀವಿ. ಕಾಲ್ಪೆಟ್ಟಿಗೆ ಅಂತಂದ್ರೆ ಎತ್ತರ ಹಿಂಗೆ ನೋಡಿರ್ಬೇಕು ನಾವು, ನಾಟಕನಾಗ ಬಾರ್ಸತ್ತಾರ, ಅದೊಂದು ಐತಿ. ಒಂದು ಕ್ಯಾಶಿವೋ ಐತಿ ರೀ. ಕ್ಯಾಶಿವೋ 4 ಡಗ್ಗ ಅದಾವ. ಯಾವಾಗ ತಗೊಂಡಿದ್ದು ಇದು? ನಮ್ಮ ಹೋದ ವರ್ಷ ರೀ. ಇಲ್ಲಿ MLA ಅವರು ಇದ್ರು, ಅಮೃತ್ ದೇಸಾಯಿ ಅಂತೇಳಿ BJP MLA ಅವರು ಪಾದಯಾತ್ರೆ ಹೋಗಾರ ಉಳಿವಿ ಪಾದಯಾತ್ರೆ ಹೋಗ ಮುಂದೆ ಒಂದು 30 ಭಜನಿ ಮೇಳಗಳಿಗೆ ಹಾರ್ಮೋನಿಯಂ ಕೊಡಿಸ್ತಾರೆ ಅವ್ರು. ಭಜನಿ ಮೇಳಕ್ಕೆ ಅಲ್ಲಿ ಪಾದಯಾತ್ರೆ ಅವ್ರು ಕೂಡ ಹೋಗಾಕ ಅವಾಗ ಅವ್ರು ಕೊಡಿಸಿದ್ರಿ ಅದು. ಅದಕ್ಕಿಂತ ಮುಂಚೆ ಎಷ್ಟು ಹಾರ್ಮೋನಿಯಂ ಇತ್ತು? ನಮ್ಮ ಕಡೆಗೆ 3 ಹಾರ್ಮೋನಿಯಂ ಅದಾವ್ರಿ. ಇವು ಥರ ಒಂದು ಹಾರ್ಮೋನಿಯಂ ಹುಬ್ಬಳ್ಳಿಯಾಗ ನಮ್ಮ ಗೆಳೆಯನ ತಂಗಿ ಮಗಳು ಸಂಗೀತ ಸಾಲಿಗೆ ಹಚ್ಚೇನೆ ಅಂದ್ಕೊಳ್ಳಿ, ಆಕೆಗೆ ಅದನ್ನು ನೀವು ಕಲಿಮಠ ತೊಗೊರ್ವ, ಕಲ್ತ ಮೇಲೆ ಬೇರೆದ್ದು ನೀವು ಹೊಸ ತೊಗೊಳಂತ್ರಿ ಅಂತೇಳಿ ಅವ್ರಿಗೊಂದು ಕೊಟ್ಟೇವಿ. ಒಂದು ಇನ್ನೊಬ್ಬ ನಮ್ಮ ಗೆಳೆಯ ಮೊನ್ನೆ ಸರಿಗಮಪ್ಪ ಸೆಲೆಕ್ಟ್ ಆಗೀನಿ, ಸ್ವಲ್ಪ ಪ್ರಾಕ್ಟೀಸ್ ಮಾಡಕ್ಕೆ ಒಂದು ಹಾರ್ಮೋನಿಯಂ ಕೊಡ ಅಂತಂದ್ರಿ. ಅವ ಕಾಶಿ ಅಂತೇಳಿ ಅವ ಸೆಲೆಕ್ಟ್ ಆಗಲಿಲ್ಲ ರೀ. ಅವ ಫಸ್ಟ್ ರೌಂಡ್ನಾಗ ಆಗಿದ್ದಂತ ಸೆಕೆಂಡ್ ರೌಂಡ್ನಾಗ ತೆಗೆದಾರ ಅವನ ಹಾರ್ಮೋನಿಯಂ ಅದನ್ರಿ. ಒಂದು ಕಾಲ್ಪೆಟ್ಟಿಗೆ ಐತಿ ರೀ. ಒಂದು ಕಾಲ್ಪೆಟ್ಟಿಗೆ ಕ್ಯಾಶಿಯೋ ಐತಿ, ಡೋಲಕ, ತಬಲಾ, 4 ಡಗ್ಗ ಎಲ್ಲ ಸಂಗೀತ ಎಲ್ಲ ಅದಾವ್ರಿ. ಇದನ್ನೆಲ್ಲ ನೀವು ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಯಾವ ರೀತಿ ಕ್ಯಾರಿ ಮಾಡ್ತೀರಾ ನೀವು? ಅಂದ್ರೆ ಯಾವ ರೀತಿ ತಗೊಂಡು ಹೋಗ್ತೀರಾ? ನಮ್ಮ ವಾಹನ ಗಾಡಿ ಐತ್ರಿ. ಓನು? ಎಲ್ಲೇ ಹೋದ್ರು ಕೂಡ ಓನು? ನಾವು ದೂರ ಕಡೆ ಹೋದ್ರೆ ಬಾಡಿಗೆ ಮಾಡ್ಕೊಂಡು ಹೋಗ್ತೀವ್ರಿ. ನಾವು ಡ್ರೈವಿಂಗ್ ಅದು ಮಾಡೋದಿರ್ತಕ್ಕಂತೇಳಿ ನಾವು ಇಲ್ಲೇ ಲೋಕಲ್ ಹೋದ್ರೆ ನಮ್ಮ ಕಾರ್ ಗಾಡಿ ಐತಿ, ನಮ್ಮ ಗಾಡಿ ಹೋಗ್ತೀವಿ. ಟೀಮ್ ಅವರೆಲ್ಲ ಇದು ಮಾಡ್ತೀವಿ. ಒಂದು ಹಾರ್ಮೋನಿಯಂ ತಗೋಬೇಕು ಅಂತ ಹೇಳಿದ್ರೆ ಎಷ್ಟು ಖರ್ಚಾಗುತ್ತೆ? ಅದು ನಮ್ಮ ದುಡ್ಡು ಕೊಟ್ಟಂಗ್ರಿ. ಇದಕ್ಕೀಗ 15,000 ರೂಪಾಯಿ ರೀ. ಇದು ಹಾರ್ಮೋನಿಯಮ್ ಇನ್ನೂ 50,000 ಮಟ್ಟ ಅದಾವ್ರಿ. ಇಷ್ಟೇ ಹಾರ್ಮೋನಿಯಮ್ ರೀ. ನಾವು ದುಡ್ಡು ಕೊಟ್ಟಂಗೆ ಅದು ಕಂಪ್ನಿ ಮ್ಯಾಗ. ಹಾರ್ಮೋನಿಯಂ ಇಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ತಯಾರು ಮಾಡ್ತಾರೆ. ಇಲ್ಲಿ ಬಾಜು ಹಳ್ಳಿ ಲೋಕೂರ್ ಅಂತ ಐತಿ. ಆ ಲೋಕೂರೊಳಗೆ ಗಂಗಪ್ಪ ಬಡಿಗೇರ್ ಪೈಕಿ ಅದಾರ ರೀ. ಅವರು ಪ್ರಸಿದ್ಧ ಹಾರ್ಮೋನಿಯಂ ತಯಾರಿ ಮಾಡೋಕೆ ಅವರು ಮಾಡ್ತಾರೆ. ಇಲ್ಲಿ ಹುಬ್ಬಳ್ಳಿ ಒಳಗೆ ಶಾರದಾ ಅಂತ ಅಲ್ಲಿ ಕಂಪ್ನಿ ಐತಿ, ಮತ್ತು ಅವರು ಅಲ್ಲಿ ಮಾಡ್ತಾರೆ. ಮತ್ತು ಬೆಳಗಾವದಾಗೂ ಮಾಡ್ತಾರೆ. ಇಲ್ಲಿ ಮುನ್ಮತ್ಲಾಗ ಒಬ್ರು ಇದ್ರು, ಅವರು ತೀರ್ಕೊಂಡಾರ್ರಿ, ಅವರು ಮಾಡ್ತಿದ್ರು. ನೀವೇನಾದ್ರು ಆರ್ಡರ್ ಕೊಟ್ಟು ಮಾಡಿಸ್ಕೋತೀರಾ ಅಥವಾ ರೆಡಿ ಇರುತ್ತಾ? ಆರ್ಡರ್ ಕೊಟ್ಟು ಮಾಡಿಸ್ಕೋತೇವ್ರಿ. ರೆಡಿ ಇದ್ದು ನಾವು ಇದಕ್ಕೆ ಹೋಗಿ ತಂದೇವ್ರಿ, ಮಿರಜ್ಗೆ. ಅಲ್ಲಿ ಹೋಲ್ಸೇಲ್ ಸಿಗ್ತಾವ್ರಿ. ಕಡಿಮೆ ರೇಟ್, ಲೋಡ್ ಗಟ್ಲೆ ನಮ್ಗೆ ಎಷ್ಟು ಬೇಕು ಅಷ್ಟೇ ಸಿಗ್ತಾವ್ರಿ. ಅಲ್ಲಿ ನಮ್ಗೆ ಒಂದು 30 ಪೆಟ್ಟಿಗೆ ಅವಾಗ ಅವ್ರ ಪಾದಯಾತ್ರೆ ಹೋಗೋ ಸಂಬಂಧ ಎಲ್ಲ ಭಜನಾ ತಂಡಗಳಿಗೆ ಕೊಡಬೇಕಂತೇಳಿ ಅಲ್ಲಿಂದ ಒಂದು 30 ಪೆಟ್ಟಿಗೆ ತರಿಸಿದ್ರಿ ಅವರು. ಆ ಸಮಯಕ್ಕೆ ನೀವು ಆರಂಭದ ದಿನಗಳಲ್ಲಿ ಹಾಡೆಲ್ಲ ಬರಿತಾ ಇದ್ರಲ್ಲ, ಅವಾಗ ನಿಮ್ಗೆ ಸಂಭಾವನೆ ಎಲ್ಲ ಹೇಗಿರ್ತಾ ಇತ್ತು? ಮನೆಯೆಲ್ಲ ಮೇಂಟೆನೆನ್ಸ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇತ್ತಾ? ಕಷ್ಟ ಆಗ್ತಾ ಇತ್ತು? ಅಂದ್ರೆ ಭೂಮಿ ಒಳಗೆ ನಾವು ಉತ್ಪನ್ನ ಚಲೋ ತೆಗಿತಿದ್ದೀವ್ರಿ. ಈ ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ ಆಗಲಿ, ಈಗ ಏನು ಕಂಪ್ನಿ ಅಶ್ವಿನಿ ರೆಕಾರ್ಡಿಂಗ್ ಕಂಪ್ನಿ ಬಿಟ್ಟು ಬೇರೆ ಕಡೆ ನಾವು ಯಾವ ಕ್ಯಾಸೆಟ್ ಮಾಡಲಿಲ್ಲ. ಒಂದೇ ಕಂಪ್ನಿ ಒಳಗೆ ಮಾಡಿದ್ವಿ. ಅವ್ರಿಗೆ ಅವ್ರು ಕೊಡೋ ದುಡ್ಡಂತೂ ಒಂದು 15,000 ರೂಪಾಯಿ ಕೊಡ್ತಿದ್ರಿ ಅವ್ರು ಒಂದು ಕ್ಯಾಸೆಟಿಗೆ. ನಾವು 7 ಜನ ಹೋಗ್ತಿದ್ದೀವಿ. 7 ಜನ ಹೋದ್ರೆ ಅವ್ರಿಗೆ ಎಲ್ಲ ಕೊಡ್ಬೇಕಲ್ರಿ. ಅವ್ರಿಗೆ ಕೊಟ್ಟು ಗಾಡಿ ಚಾರ್ಜು ಅಂತಂದ್ರೆ ಅದಾಗ ಭಾಳ 2-3 ಸಾವಿರ ರೂಪಾಯಿ ಉಳಿದಿತ್ತು. ಅದರಿಂದ ನಮಗೆ ಗಳಿಸಲಿಲ್ಲ. ಈ ಹಾಡೋದ್ರಿಂದ ನಾವು ಜಾಸ್ತಿ ಗಳಿಸಿಲ್ಲ. ಜನ ಹೆಸರು ಅಷ್ಟೇ ಗಳಿಸೀವಿ. ಅವ್ರು ಗಳಿಸ್ಕೊಂಡ್ರು ಕಂಪ್ನಿ ಅವ್ರಿ. ಅಶ್ವಿನಿ ಕಂಪ್ನಿ ಅವರು ಸಿಕ್ಕಾಪಟ್ಟಿ ಗಳಿಸ್ಕೊಂಡ್ರು. ಅವ್ರೇನು ನಮ್ಗೆ ಅನುಕೂಲ ಮಾಡಲಿಲ್ಲ. ಮನೆ ಮೇಂಟೆನೆನ್ಸ್ ಯಾವ ರೀತಿ ಮಾಡ್ತಾ ಇದ್ರಿ? ಯಾವ ರೀತಿ ಅಂತಂದ್ರೆ ನಾವು ಬಿಡುವುದಾಗ ಹೊಲಕ್ಕೆ ಹೋಗ್ತೀವ್ರಿ. ಕೆಲಸ ಬಿಟ್ಟಿಲ್ರಿ. ಈಗ ಇದೇ ನಮ್ದು ಮೂಲ ವೃತ್ತಿ ಅಲ್ಲ, ಇದು ಪಾರ್ಟ್ ಟೈಮ್ ಅಂತೇಳಿ ಹಿಂಗೆ ಮಾಡ್ಕೊಂತ ಬಂದಿವ್ರಿ ನಾವು. ಹಾಗಾಗಿ ನಿಮ್ಗೆ ಕಷ್ಟ ಆಗ್ಲಿಲ್ಲ? ಆಗ್ಲಿಲ್ಲ. ಈ ಮನೆ ಕಟ್ಬೇಕಂದ್ರೆ ನೀವು ಹೇಳಿದ್ರಿ 20 ಲಕ್ಷ ಆಯ್ತು ಅಂತ. ಅಷ್ಟು ದುಡ್ಡನ್ನ ಕೂಡಿಡ್ಬೇಕಂದ್ರೆ ಅಷ್ಟು ಕಷ್ಟದ ಕೆಲಸ ಹೇಗೆ? ಇಲ್ಲ, ಅದು ನಮ್ಮ ನಮ್ಮ ಅಂತಂಬ್ರು ನಾವು ಚಲೋ ದುಡ್ತಿದ್ದೀವಿ ರೀ.
ಭೂಮಿ ಉತ್ಪನ್ನ ತೆಗೆದಿದ್ವಿ, ಅದು ದುಡ್ಡು ಜಮಾ ಮಾಡ್ಕೊತ ಬಂದಿದ್ದೀವಿ. ಆ ರೀತಿ ನಮಗೇನು ತೊಂದರೆ ಆಗಲಿಲ್ಲ. ಒಂದು ಸ್ವಲ್ಪ ತೊಂದರೆ ಆದ ಕೂಡಲೇ ಸ್ಟಾಪ್ ಮಾಡಿಬಿಡೋದು ಕೆಲಸ, ಮತ್ತೆ ದುಡ್ಡು ಆದಾಗ ಮತ್ತೆ ಮಾಡೋದು. ಸಾಲ ಎಂತೂ ಮಾಡಲಿಲ್ಲ? ಇಲ್ಲ ಇಲ್ಲ. 20 ಲಕ್ಷನ ಸಾಲ ₹1 ಮಾಡಲಿಲ್ಲ? ಇಲ್ಲ ಇಲ್ರಿ. ಓ ಸೂಪರ್. ಸಾಲ ಯಾವಾಗೂ ಮಾಡೇ ಇಲ್ರಿ ನಾ. ಏನೋ ಇದ್ರು ಇದ್ದಿದ್ರಾಗ ಜೀವನ ಮಾಡೋದ್ರಿ. ಸಾಲ ಮಾಡೋದು ಬಂತಿಲ್ಲ, ಸಾಲ ಮಾಡೋಂಗಿಲ್ಲ ರೀ, ಬಿಟ್ಬಿಡೋದು ಕೆಲಸ. ನಮ್ದಾಗ ದುಡ್ಡಿದಾಗ ಮಾಡೋದು. ಅದರಿಂದ ನೆಮ್ಮದಿ ಸಿಗುತ್ತೆ. ಸಾಲ ಮಾಡಿದ್ರಿಂದ ಸುಮ್ಮನೆ ಕಿರಿಕಿರಿ ಅಂತೇಳಿ ಸಾಲ ಮಾಡಿ ಅಲ್ರಿ. ಸಾಂಗ್ ಹೇಳಿ ನೀವು ತಗೊಂಡ್ರಲ್ಲ, ಯಾವ್ದಾದ್ರು ನಿಮ್ಗೆ ಬೆಸ್ಟ್ ಫೇವರೇಟ್ ಅನ್ಸಿದ್ದು? ಇಲ್ಲಿ ಅದು ಒಳ್ಳೆಯಾಗ 400 ಜನ ಕೂಡಿದಾರೆ, ಕೂಡಿ ಫ್ಯಾಮಿಲಿ ಅದ, ಅವಿಭಕ್ತ ಕುಟುಂಬ ಅಂತೀರ. 400 ಜನ. ಲೋಕಪುರ? ಲೋಕೂರು. ಲೋಕೂರು. ಅದನ್ನ ಸಾಂಗ್ ಮಾಡಿ ಹಾಡಿದ್ವಿ ನಾವು. ಸೂಪರ್ ಹಿಟ್ ರೀ, ಇವತ್ತಿಗೂ ಅದ. ಯಾವ ಸಾಂಗ್ ಹೇಳಿ? ಕಡಲ ದಡದ ಹೇಳುವೆ 16ನೇ ಶತಮಾನದಾಚಿ ಕಡೆ ಆದಂತ ಹಕ್ಕಿಕತಿ. ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲಾ ಹಾತಕಲಂಗಡ ಅಂತ ಊರೈತಿ. 4 ಮಂದಿ ಅಣ್ಣ ತಮ್ಮ ಪೈಲ್ವಾನರಿದ್ದರಲ್ಲೇ ಹಿಡಿಯತ್ತಿದ್ದರು ಕುಸ್ತಿ. ಭಕ್ತಿಯಿಂದ ನರಶೋಭಾ ದೇವಸ್ಥಾನದ ಪೂಜಾ ಮಾಡ್ತಿದ್ರು ದಿನಂ ಪ್ರತಿ. ಅವ್ರ ಮನಿತನ ಸ್ಟೋರಿ ಒಂದು ಸಾಂಗ್ ಮಾಡಿ ಹಾಡಿದ್ವಿ ನಾವು. ಸೂಪರ್ ಹಿಟ್ ಆಯ್ತು. ಸೂಪರ್ ಹಿಟ್. ಇವತ್ತಿಗೂ ಜನ ಕೇಳ್ತಾರೆ. ನಾನು ಜನ ಕೂಡಿ ಬಾಳಬೇಕಾದ್ರೆ ಯಾವ ರೀತಿ ಇರಬೇಕು ಅನ್ನುವಂಥ ಒಂದು ಸಾಂಗ್. ನಿಮ್ಮ ಮಂಡ್ಯರಲ್ಲಿ ಯಾರಾದ್ರೂ ಕಲ್ಸ್ಕೊಡ್ತಾ ಇದ್ದೀರಾ ಸಾಂಗು ಅಥವಾ ಜನಪದ ಗೀತೆಯನ್ನ ರಚನೆ ಮಾಡೋದು? ಯಾರಿಗೂ ಇಲ್ರಿ. ಯಾರು ಅಂಥವ್ರು ನಮಗೆ ತಕ್ಕಂಗೆ ಕೊಡುವಲ್ರ. ಇದನ್ನೆಲ್ಲ ಕಲ್ತಿದ್ದು ನೀವು ನೋಡಿ ಮಾಡಿನೇ? ನೋಡಿ ಇದೇನು ನಾವು ನೋಡೇ ಕಲ್ತಿದ್ರಿ. ಇದು ಹಾರ್ಮೋನಿಯಂ ಬಾರಿಸ್ಬೇಕಾದ್ರೆ ಒಬ್ರು ನೋಡಿ ಕಲ್ತಿದ್ದು. ಯಾವ ನಮ್ಮ ಗುರುಗಳು ಯಾರೂ ಇಲ್ಲ. ಮನೆಯಲ್ಲಿ ಫಸ್ಟ್ ಯಾರಾದ್ರೂ ಆಡ್ತಾ ಇದ್ರಾ? ಯಾರು ಇಲ್ರಿ. ನೀವು ಚಿಕ್ಕ ವಯಸ್ಸಿಂದ ಆಡ್ಕೊಂಡ್ ಬಂದ್ರಲ್ಲ, ಅವಾಗ ನಿಮ್ಮ ತಂದೆ ತಾಯಿರು ಏನ್ ಹೇಳ್ತಾ ಇದ್ರು? ನಾವು ನಮ್ದು ಏನೋ ಒಂದು ಇದು ಸರಿ ಇಲ್ರಿ. ನಾನು ಸಣ್ಣವಿದ್ದಾಗ ಸಂಗೀತ ಕಲಿಬೇಕನ್ನೋ ಒಂದು ಭಾಳ ಹುಚ್ಚಿತ್ತು ನನಗೆ. ಅವಾಗ ನಮ್ಮ ತಂದೆ ತಾಯಿಗೆ ಇದ್ರ ಗಂಧ ಗಾಳಿ ಗೊತ್ತಿಲ್ಲ. ಅವರು ಹಾಡ್ಕೊಂತ ಇನ್ನು ಮನೆಗೆ ಹತ್ತಲ್ಲ, ಕೈ ಬಿಟ್ಟೋಕನ ಅಂಥೇಳಿ ಅವ್ರು ನನಗೆ ಹಾಡಕ್ಕೆ ಹೋಗಿ ಕೊಡ್ತಿಕ್ಕಿಲ್ಲ. ಅವಾಗ ಅವಾಗಿನ ಟೈಮ್ದೊಳಗೆ ₹300 ಕೊಟ್ಟು ಒಂದು ಹಾರ್ಮೋನಿಯಂ ತಂದಿನಿ ನಾ. ಅದೇ ಕಷ್ಟ. ₹300 ಅಂದ್ರೆ ₹2. ಚಂದ ಮಟ್ಟ ಕೆಲ್ಸಕ್ಕೆ ಹೋದ್ರೆ ₹2 ಕೊಡ್ತಿದ್ರಿ. ಅವಾಗ ₹2 ಕೊಡ್ತಿದ್ರು. ಅವಾಗ ಒಂದು ಹಾರ್ಮೋನಿಯಂ ತೊಗೊಂಬಂದಿದ್ನಿ ಅಲ್ಲಿ ಲೋಕೂರಾಗ, ಅಲ್ಲಿ ರಿಪೇರಿ ಮಾಡ್ತಾರಲ್ಲ ಅವ್ರಂತೆ. ಒಂದು ಹಾರ್ಮೋನಿಯಂ ತೊಗೊಂಬಂದು ಗದಿಗೆ ಪಂಚಾಕ್ಷರಿಗೆ ಅವಾಗ ಮಟ್ಟ ಕಲಿಯಾಕೆ ಹೋಗ್ಬೇಕಂತೇಳಿ ಅದನ್ನ ಏನು ಮಾಡಿದ್ವಿ, ಒಬ್ರು ನಮ್ಮ ಮನ್ಯಾಗ ಗೊತ್ತಿಲ್ದಂಗೆ ಒಬ್ರಿಗೆ ಮನ್ಯಾಗ ತಂದು ಇಟ್ಟಿದ್ದೀನಿ ರೀ ನಾನು ಪೆಟ್ಟಿಗೆ. ಅದನ್ನು ನಮ್ಮ ಗೆಳೆಯರ ಮನ್ಯಾಗ ಅವ್ರು ಬಂದು ನಮ್ಗೆ ಮುಂದೆ ಹೇಳಿಬಿಟ್ಟಿದ್ರು, ನಿಮ್ಮ ಹುಡುಗ ಒಂದು PMT ತಂದು ಇಟ್ಟೈತೆ ನಮ್ಮ ಮನ್ಯಾಗ ಅಂತೇಳಿ. ಅದನ್ನು ಇವ್ರು ನಾನು ಹೋಗೇ ಕೊಡಲಿಲ್ಲ. ಏನು ಮಾಡಿದ್ರು ಅದನ್ನು ಯಾರೋ ತೊಗೊಂಡೋಗ್ಬಿಟ್ರೆ. ಅವ್ರ ಮನ್ಯಾಗ ಒಬ್ಬರು ಸ್ವಾಮಿಗಳಿದ್ರಿ ಅವ್ರು ತೊಗೊಂಡೋಗ್ಬಿಟ್ರು ಪೆಟ್ಟಿಗೆ ಅದನ್ನು. ಎಷ್ಟು ದಿನ ದುಡ್ದಿದ್ರಿ? ಒಂದಿನಕ್ಕೆ ₹2 ಅಂತ ಹೇಳಿದ್ರೆ ₹300. ಅವಾಗ ಸಾಲಿ ಸೂಟಿ ಇತ್ತಂದ್ರೆ ನಾವು ಕೆಲ್ಸಕ್ಕೆ ಹೋಗೋದು ಕೆಲಸ ರೀ. ಸಾಲಿ ಸೂಟಿ ಇತ್ತಂದ್ರೆ ಮೊದಲ ಅಡ್ವಾನ್ಸ್ ಹುಡ್ಕೊಂಡು ಕೆಲ್ಸಕ್ಕೆ ಹೋಗ್ತಿದ್ದೀವಿ. ಈಗ ಅದು ದುಡ್ಡು ಜಮಾ ಮಾಡಿ ಒಂದು ಹಾರ್ಮೋನಿಯಂ ತೊಗೊಂಬಂದಿದ್ದೀನಿ ನಾನು. ಎಷ್ಟನೇ ಕ್ಲಾಸ್ ಓದಿರೋದು ನೀವು? ನಮ್ದು PUC ಸೆಕೆಂಡ್ ಇಯರ್ ಆಗೈತೆ ರೀ. ಎಲ್ಲ ಓದಿದ್ದು? ಇಲ್ಲೇನಾ ಅಥವಾ ಧಾರವಾಡದಲ್ಲ? ಇಲ್ಲೇ 7th ಮಟ್ಟ ಅಷ್ಟೇ ಐತ್ರಿ. ಅವಾಗ SSLC ನರೇಂದ್ರಾಗ ಆಗೈತೆ ರೀ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಧಾರವಾಡಾಗೈತೆ. ಅದಾದ ನಂತರ ಯಾಕೆ ಓದ್ನಿಲ್ಲ ನೀವು? ಆ ಟೈಮ್ದೊಳಗೆ ನಮಗೂ ಒಂದು ಸ್ವಲ್ಪ ಪರಿಸ್ಥಿತಿ ಸರಿ ಇರ್ತಿಲ್ಲ, ಬಡತನ ಪರಿಸ್ಥಿತಿ ಇತ್ತು ನಮ್ಗೆ. ಅವಾಗ ನಮ್ಮ ಮನ್ಯಾಗ ನಮ್ಮ ತಂದೆ ತಾಯಿ ಶಿಕ್ಷಣ ಅಂತಾರಲ್ಲ, ಅವ್ರಿಗೆ ಏನು ಕಲಿಸ್ಬೇಕು ಅವ್ರಿಗೂ ಗೊತ್ತಿಲ್ಲ, ನಮಗೂ ಏನು ಕಲಿಬೇಕು ಅನ್ನೋ ನಮಗೂ ಗೊತ್ತಿದ್ದಕ್ಕಿಲ್ಲ. ಈ ಹಾಡಿನ ಹುಚ್ಚು ಒಂದು ಇತ್ತಲ್ರಿ, ಅವಾಗ ನಾಟಕ ಕಲ್ತಿದ್ವಿ. ನಾಟಕ ವರ್ಷಕ್ಕೊಮ್ಮೆ ಜಾತ್ರೆಗೆ ನಾಟಕ ಆಡ್ತಿದ್ವಿ. ಈ ಸಂಗೀತ ಇದ್ರೊಳಗೆ ಜಾಸ್ತಿ ಈ ಕಡೆ ಆಸಕ್ತಿ ಆಗೈತೆ ನಮ್ದು. ಸ್ಕೂಲ್ ಕಡೆ ಕಡಿಮೆ ಆಸಕ್ತಿಯಿಂದ ಕಲಿಯಕ್ಕಾಗಲ್ಲ. ನಾಟಕದಲ್ಲಿ ನೀವು ಆಕ್ಟ್ ಮಾಡ್ತಾ ಇದ್ರಾ? ಯಾವೆಲ್ಲ ಪಾತ್ರಗಳನ್ನ ಮಾಡಿದ್ರಿ? ಫಸ್ಟ್ ನಾವು ಚಿನ್ನದ ಗೊಂಬೆ ಅಂತ ಒಂದು ನಾಟಕ ಕಲ್ತಿದ್ವಿ ರೀ. ಆ ಚಿನ್ನದ ಗೊಂಬೆ ನಾಟಕನೊಳಗೆ ಕುರಟ್ಟಿ ಮಾಸ್ತರ್ ಅಂತೇಳಿ ಪಾತ್ರ ಮಾಡಿದ್ದೀವಿ.
ಆಮೇಲೆ ಒಂದು 8-10 ನಾಟಕ ಆಡಿದ್ವಿ. ನಾಟಕನಾಗೆಲ್ಲ ಹಾಸ್ಯ ಪಾತ್ರ ಮಾಡ್ತಿದ್ವಿ ನಾನು. ಓಕೆ, ಇವಾಗ್ಲೂ ಮಾಡ್ತೀರಾ? ಈಗಿಲ್ರಿ, ಇವಾಗ ಈಗ ಹುಡುಗರದು ಮಾಡ್ತಿರ್ತಾರ, ಅವ್ರಿಗೆ ಒಂದು ಸ್ವಲ್ಪ ಹೇಳ್ಕೊಡೋದು ಮಾಡ್ತೀವಿ. ಮುಂದೆ ರಕ್ತರಾತ್ರಿ, ಕುರುಕ್ಷೇತ್ರ ರಕ್ತರಾತ್ರಿ ಒಂದು ನಾಟಕ ಆಡಿದ್ವಿ ನಾವು. ಅದ್ರಾಗ ಕೃಷ್ಣನ್ ಪಾತ್ರ ಮಾಡಿದ್ವಿ. ಕೃಷ್ಣನ್ ಪಾತ್ರ ಮಾಡಿದ್ರಾ ನೀವು? ಓಕೆ, ಅದು ಸೂಪರ್ ಹಿಟ್ ನಾಟಕ ರೀ, ಅದು ಯೂಟ್ಯೂಬ್ನಾಗ ಐತಿ, ಅಪ್ಲೋಡ್ ಮಾಡಿದ್ದೀರಾ? ಓಕೆ, ಈ ರೀತಿ ಹಾಡೇಳ ಹುಡುಗಂಗೆ ಹೆಣ್ಣು ಕೊಟ್ಟಿದ್ದು ಹೇಗೆ? ಮದ್ವೆ ಕತೆ ನಿಮ್ದು? ಮದುವೆ ಕತೆ ಅನ್ನತ್ತಂದ್ರೆ ನಮ್ಗೆ ನಮ್ಮ ಅವನ ಅಣ್ಣನ ಮಗಳ ರೀ ನನ್ನ ಹೆಂಡತಿ. ಅದ್ರದ್ದು ರಿಲೇಷನ್ನೇ. ಏನ ನಮ್ಮ ಕನ್ಯಾದು ನೋಡಾಕದು ಹೋಗಿಲ್ಲ ಇಲ್ಲಿ. ಮಾವನ ಮಗಳನ್ನೇ. ಮಾವನ ಮಗಳ ಅದು ಆಕಿ ಹುಟ್ಟಿದಾಗ ನಮ್ಗೆ ಕೊಡ್ಬೇಕಂತೇಳಿ ಡಿಸೈಡ್ ಮಾಡಿಬಿಟ್ಟಿದ್ರು ಅವರು. ಅದು ನಮ್ಮ ಕನ್ಯಾದ್ದು ಏನು ಪ್ರಾಬ್ಲಮ್ ಆಗಿಲ್ಲ, ಇದಾಗಿಲ್ಲ. ನೀವು ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರಾ, ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡಿದ್ರಾ? ಅದೇ ಅವಾಗ ಆರಂಭ ಮಾಡಿದ್ದು ನೀವು? ಯೂಟ್ಯೂಬ್ ಇದು ನಮ್ಮ ಮಗ ರೀ, ನಮ್ಮ ತಮ್ಮನ ಮಗ ವಿಠಲ್ ಅಂತೇಳಿ, ಅದೆಲ್ಲ ಅವ ಮೇಂಟೈನ್ ಮಾಡ್ತಾನೆ ರೀ. ಅದ್ರೊಳಗೆ ನನಗೇನು ಇದು ಗೊತ್ತಿಲ್ಲ. ಓಕೆ, ಯೂಟ್ಯೂಬ್ಗೆ ನೀವೊಂದು ಸಾಂಗ್ ಎಲ್ಲ ಹಾಕ್ಬೇಕು, ಅಪ್ಲೋಡ್ ಮಾಡಬೇಕು ಅಂತೇಳಿ ರೆಕಾರ್ಡಿಂಗ್ ಎಲ್ಲ ಮಾಡ್ತೀರಾ? ನಿಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ನೀವು ಆಡಿರೋದು ಕುತ್ಕೊಂಡು ಎಲ್ಲ ನಿಮ್ಮ ಟೀಮ್ ಅವ್ರ ಜೊತೆ, ಅದು ಯಾವ ಸಂದರ್ಭದಲ್ಲಿ ಮಾಡ್ತೀರಾ? ಹೇಗೆ ಆ ಸಿದ್ಧತೆಗಳೆಲ್ಲ ಯಾವ ರೀತಿ ಮಾಡ್ಕೊಡ್ತೀರಾ? ಅದನ್ನು ಪ್ರಾಕ್ಟೀಸ್ ಮಾಡಿರ್ತೀವಿ ರೀ. ಆಮೇಲೆ ಇಲ್ಲೇ ಮೊದಲು ನಾವು ಬೆಂಗಳೂರಿಗೆ ಹೋಗಿದ್ವಿ ರೆಕಾರ್ಡಿಂಗ್ ಮಾಡೋಕ್ಕೆ. ಈಗ ಇಲ್ಲೇ ಬಾಜು ಹೆಬ್ಬಳ್ಳಿ ಅಂತೇಳಿ ಶ್ರೀ ರೆಕಾರ್ಡಿಂಗ್ ಸ್ಟುಡಿಯೋ ಅಂತೇಳಿ ಭಾರಿ ಚಲೋ ಸ್ಟುಡಿಯೋ ಮಾಡ್ಯಾರ. ನಾವು ಇಲ್ಲಿಂದ ಒಂದು 10 ಕಿಲೋ 15 ಕಿಲೋಮೀಟ್ರ್ ಆಗತ್ತೆ ರೀ, ಅಲ್ಲಿ ಹೋಗಿ ರೆಕಾರ್ಡಿಂಗ್ ಮಾಡ್ಕೊಂಡು ಬರ್ತೀವಿ. ಓಕೆ, ಅಂದ್ರೆ ನಿಮಗೆ ಕಾನ್ಸೆಪ್ಟ್ ಬಂದಿಲ್ಲ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತ? ನಿಮ್ಮ ತಮ್ಮನ ಮಗ ಹೇಳಿದ್ಮೇಲೆ ನೀವು ಮಾಡಿದ್ದ? ಯೂಟ್ಯೂಬ್ ಮಾಡ್ಬೇಕನ್ನೋದು ನಮ್ಗೆ ಅದ್ರ ಬಗ್ಗೆ ಗೊತ್ತಿದ್ದಕ್ಕಿಲ್ಲ ರೀ. ಗೊತ್ತಿದ್ದಕ್ಕೆಲ್ಲ ಭಾಳ ಮಂದಿ ಹೇಳ್ತಿದ್ರಿ ಯೂಟ್ಯೂಬ್ ಚಾನಲ್ ಮಾಡ್ರಿ ಅಂತೇಳಿ. ಅದ್ಬೇಕು ಅದ್ರಾಗ ಹೆಂಗೆ ಮಾಡ್ಬೇಕು ಅನ್ನೋದು ನಮ್ಗೆ ಜ್ಞಾನ ಇದಕ್ಕಿಲ್ಲ. ನಮ್ಮ ಮಗ ಯೂಟ್ಯೂಬ್ ಚಾನಲ್ ಮಾಡಿ ಈಗ ಇವಾಗಲಾದ್ರೂ ನಿಮ್ಗೆ ಯೂಟ್ಯೂಬ್ ಸರ್ಚ್ ಮಾಡಿ ನಿಮ್ಮ ಸಾಂಗ್ ನೋಡೋ ಅಷ್ಟು ಗೊತ್ತಿದೆ ನಿಮ್ಗೆ? ಓದಿದ್ದೀರಾ? ಓಕೆ, ನೀವು ಯಾವ್ದಾದ್ರು ಬೇರೆ ಆಡಿಯೋ ಕಂಪ್ನಿ ಕೆಲಸ ಮಾಡಿದ್ದೀರಾ ಅಶ್ವಿನಿ ರೆಕಾರ್ಡಿಂಗ್ ಬಿಟ್ಟು? ಇಲ್ಲ ಅದು ಮನೋರಂಜನ್ ಆಡಿಯೋದಾಗ 2 ಕ್ಯಾಸೆಟ್ ಮಾಡಿದ್ವಿ ರೀ. 2 ಕಾಮದಹನ ಅಂತೇಳಿ ಒಂದು ಮಾಡಿದ್ವಿ. ಆಮೇಲೆ ಗರ್ಗದ ಮಡಿವಾಳೇಶ್ವರ ಚರಿತ್ರೆ ಒಂದು ಕ್ಯಾಸೆಟ್ ಮಾಡಿದ್ವಿ. ಆಮೇಲೆ ಉಳಿದು ಯಾವ ಕಂಪ್ನಿಗೂ ನಾವು ಮಾಡಲಿಲ್ಲ, ಅಶ್ವಿನಿ ಒಂದ. ಅವಾಗ ನಿಮ್ಮ ಕ್ಯಾಸೆಟ್ ಕೊಟ್ಟಿದ್ದಂಥ ಫೀಲು ಮತ್ತು ಇವಾಗ ವಿಡಿಯೋ ಕೊಡುವಂಥ ಫೀಲು ಯಾವ ರೀತಿ ನಿಮಗೆ ಫೀಲ್ ಆಗುತ್ತೆ? ಅವಾಗ ಏನಕ್ಕೈತೆ ರೀ, ಕ್ಯಾಸೆಟ್ ಮಾರ್ತಿದ್ವಿ, ಅವು ಕ್ಯಾಸೆಟ್ ಹಚ್ಕೊಂಡು ಅಡ್ಡಾಡ್ತದೆ ಜನ. ಅದು ಗಾಡಿ ಒಳಗೆ ಅದು ಕೇಳಿ ಒಂಥರ ನಮ್ಮ ಹಾಡು ಕೇಳಿದ್ಕೂಡಿ ನಮ್ಗೊಂಥರ ಆನಂದ ಅನ್ನಿಸ್ತಿತ್ತು. ಈಗೇನಿಲ್ಲ ರೀ, ಎಲ್ಲರೂ ಮೊಬೈಲ್ನಾಗ ನೋಡಿಬಿಡ್ತಾರೆ. ಈಗ ಮೊಬೈಲ್ನಾಗ ಈಗ ಎಷ್ಟು ಜನ ನಾವು ಅಪ್ಲೋಡ್ ಮಾಡಿದ ಕೂಡಲೇ ಎಷ್ಟು ಜನ ನೋಡ್ಯಾರ ಅಂತ ನೋಡ್ತೇವಲ್ಲ, ಅವು ಎಷ್ಟು ಜನ ನೋಡ್ಯಾರ ಅಂದ್ಕೂಡಲೇ ನಮ್ಗೊಂದು ಸ್ವಲ್ಪ ಮನಸ್ಸಿಗೆ ಇದಾಗ ಅನಿಸ್ತೈತಿ. ಓಕೆ, ಇವಾಗ ನೀವು ಯೂಟ್ಯೂಬ್ ಚಾನಲಲ್ಲಿ ತುಂಬ ಹಿಟ್ ಆಗಿರೋಂಥ ಸಾಂಗ್ ಯಾವುದು? ನಮ್ಮ ಯೂಟ್ಯೂಬ್ ಚಾನಲ್ನಾಗ ಎಲ್ಲ ಹೆಚ್ಚು ಕಡಿಮೆ ಅದು ಪುನೀತ್ ರಾಜ್ಕುಮಾರ್ ಅವ್ರು ಸೇರ್ಕೊಂಡ್ರಲ್ಲ. ಪುನೀತ್ ರಾಜ್ಕುಮಾರ್ ಅವ್ರು ಸೇರ್ಕೊಂಡ ತಕ್ಷಣ ಒಂದು ಸಾಂಗ್ ಮಾಡೀನಿ ರೀ. ಸಾಂಗ್ ಮಾಡಿ ಅವ್ರು ಇನ್ನೂ ಅಂತ್ಯಕ್ರಿಯೆ ಆಗಿರ್ಕಿಲ್ಲ, ಅವಾಗ ನಮ್ಮ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ವಿ. ಅವನು ಒಂದೇ ದಿನದಾಗನ ಹೆಚ್ಚು ಕಡಿಮೆ ಒಂದು 5-6 ಲಕ್ಷ ಜನ ನೋಡ್ರಿ. ಅವನು ಯಾವ್ದು ಹಾಡು ಅದನ್ನ ಹೇಳ್ಬೋದ ನಮ್ಮ ವೀಕ್ಷಕರು? ಪುನೀತ್ ರಾಜ್ಕುಮಾರ ಏನಿತ್ತು ಇಷ್ಟು ನಿನಗೆ ಅವಸರ, ಏನಿತ್ತು ಇಷ್ಟು ನಿನಗೆ ಅವಸರ, ಪುನೀತ್ ರಾಜ್ಕುಮಾರ ಕರುನಾಡೆಲ್ಲ ಹಾಕ್ಸಿದಿ ಕಣ್ಣೀರ, ಕರುನಾಡೆಲ್ಲ ಹಾಕ್ಸಿದಿ ಕಣ್ಣೀರ, ನೆನಪಾದರ ಆಗ್ತೈತಿ ಬ್ಯಾಸರ, ಪುನೀತ್ ರಾಜ್ಕುಮಾರ ಏನಿತ್ತು ಇಷ್ಟು ನಿನಗೆ ಅವಸರ. ಅದೇ ಆ ಸಾಂಗ್ ನೆನಪಾದ್ರೆ ಇವತ್ತಿಗೂ ಫೀಲ್ ಆಕತ್ತೆ. ಅದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಸಾಂಗ್ ಸೂಪರ್ ಹಿಟ್ ಆತ್ರಿ. ಅದು ಅವ್ರ ರೀತಿ ಎಲ್ಲ ಸಾಂಗ್ ಹೆಚ್ಚು ಕಡಿಮೆ ನಮ್ಮ ಚಲೋನಾಗ್ಯಾರ. ಓಕೆ, ಯೂಟ್ಯೂಬಿಂದ ಎಷ್ಟು ದುಡ್ಡು ಬರ್ತಾ ಇದೆ ಇವಾಗ? ಯೂಟ್ಯೂಬ್ನಿಂದ ಏನು ಭಾಳ ದುಡ್ಡು ಬರೋದಿಲ್ಲ ನಮ್ಗೆ. ಅದು ಭಾಳ ಅಂದ್ರೆ ಒಂದು ತಿಂಗಳಿಗೆ 20,000 ರಿಂದ 25,000 ಬರುತ್ತೆ. ಓಕೆ,
ನೀವು ಸಾಂಗ್ ರೆಕಾರ್ಡಿಂಗ್ ಇರ್ಬೋದು, ಅದಕ್ಕೆ ವಿಡಿಯೋ ಎಲ್ಲ ಮಾಡ್ತಿರಲ್ಲ ನೀವು ಯೂಟ್ಯೂಬ್ಗೆ. ಇವಾಗ ಸಾಂಗ್ ಏನೋ ಅಲ್ಲಿ ರೆಕಾರ್ಡಿಂಗ್ ಮಾಡ್ಕೊ ಬರ್ತಿಲ್ಲ, ವಿಡಿಯೋ ಎಲ್ಲ ಶೂಟ್ ಮಾಡ್ತಿರಲ್ಲ, ಅದು ಹೇಗೆ? ಅದು ವಿಡಿಯೋ ನಮ್ಮ ಮೊಬೈಲ್ನಾಗ ಮಾಡ್ತೀವಿ. ಮೊಬೈಲಲ್ಲೇ ಮಾಡ್ತೀರಾ ಅಷ್ಟು ಕ್ಲಾರಿಟಿಯಾಗಿ? ಎಲ್ಲಿ ಯಾವ ಪ್ಲೇಸಸ್ಗೆಲ್ಲ ಮಾಡಿದ್ದೀರಾ? ಇಲ್ಲಿ ಮೇಲೆ ಒಂದು ಸ್ಕ್ರೀನ್ ಹಾಕಿ ಇದು ಮಾಡ್ಕೊಂಡಿವಿ. ಓ, ಸ್ಟುಡಿಯೋ ಇದೆಯಾ ನಿಮ್ದು? ಸ್ಟುಡಿಯೋ ಇಲ್ರಿ, ಈಗ ಮಣ್ಣು ಮಾಡ್ಕೊಂಡಿವಿ ಹಿಂಗೆ. ಆಮೇಲೆ ಅಲ್ಲಿ ಇಲ್ಲಿ ಹೋಗಿರ್ತೀವಿ ಶೂಟಿಂಗ್ ಮಾಡಕ್ಕೆ. ಇದೇ ಪ್ಲೇಸ್ ಸುತ್ತಮುತ್ತ? ಹ್ಞೂ ರೀ. ಓಕೆ, ತೋರಿಸಿ ಯಾವ ರೀತಿ ಸ್ಕ್ರೀನ್ ಹಾಕೊಂಡು ಮಾಡ್ತಾ ಇದ್ದೀರಾ ನೋಡೋಣ ಬನ್ನಿ ಮೇಲೆ. ನರೇಂದ್ರ ಮೋದಿಜಿ ಅವರು ಫಸ್ಟ್ ಪ್ರಧಾನಮಂತ್ರಿ ಆದ ಕೂಡಲೇ ಅವ್ರದ್ದೊಂದು ಸಾಂಗ್ ಮಾಡಿದ್ದೀವಿ ರೀ. ಅವ್ರ ಚರಿತ್ರೆ, ಅವರ ಗುಜರಾತ್ ಒಳಗೆ ಮುಖ್ಯಮಂತ್ರಿ ಇದ್ದಾಗ ಏನೇನು ಕೆಲಸ ಮಾಡಿದ್ರು ಅನ್ನುವಂಥದ್ದೊಂದು. ನೀವೆಲ್ಲ ಸಾಂಗ್ ಬರಿಬೇಕಾದ್ರೆ ತುಂಬಾ ಸ್ಟಡಿ ಮಾಡ್ಬೇಕು. ಹೌದು ರೀ, ಸಾಕಷ್ಟು. ಇವಾಗ ವ್ಯಕ್ತಿಗಳ ಬಗ್ಗೆ ಮಾಡ್ಬೇಕಂದ್ರೆ ಊಹಾಪೋಹ ಮಾಡಂಗಿಲ್ಲ. ಅಂತ ಪ್ರತಿಷ್ಠಿತ ವ್ಯಕ್ತಿಗಳೆಲ್ಲ. ಹೌದೌದು. ಎಷ್ಟು ರಿಸರ್ಚ್ ಮಾಡ್ತೀರಾ ಹಾಗಾದ್ರೆ ನೀವು? ಅಭ್ಯಾಸ ಮಾಡ್ಬೇಕು. ಈ ಮೊನ್ನೊಂದು ಸಾಂಗ್ ಕೇಳಿದ್ರೂ ಇಲ್ಲ ನೀವು, ಅಂಬಾರಿ ಒಂದು ಸಾಂಗ್ ಮಾಡೀವಿ, ಮೈಸೂರು ಅಂಬಾರಿ. ಅದು ಮೈಸೂರು ಅಂಬಾರಿ ಮೊದಲು ಎಲ್ಲಿತ್ತು, ಅದನ್ನ ಅಂಬಾರಿ ದಸರಾ ಉತ್ಸವ ಮೊದಲು ಎಲ್ಲಿ ಮಾಡ್ತಿದ್ರು, ಈಗ ಅದು ಮೈಸೂರಿಗೆ ಬರೋ ಯಾವಾಗ ಬಂತು ಅದು ಅಂತ ಅದು ಒಂದು ಸಾಂಗ್ ಮಾಡೀವಿ ರೀ. ಮತ್ತು ಅದಕ್ಕೆಲ್ಲ ಅಭ್ಯಾಸ ಮಾಡಬೇಕಾದಾಗ ಮಾಡಬಹುದು. ಅದು ನರೇಂದ್ರ ಮೋದಿಜಿ ಅವ್ರ ಸಾಂಗ್ ಏನು ಮಾಡಿದೀವಲ್ರಿ, ಅದು ಒಂದು 60 ಲಕ್ಷ ಮ್ಯಾಗ ನೋಡ್ಯಾರ ಜನ. ಅಷ್ಟೊಂದು ವ್ಯೂಸ್ ಆಗಿದೆ. ಓಕೆ. ಸಣ್ಣವಿದ್ದಾಗ ರೈಲ್ವೆ ನಿಲ್ದಾಣದಾಗ ಚಹಾ ಮಾರತಿದ್ದು ನರೇಂದ್ರ ಮೋದಿ ಗಣ್ಯ ಮಾನವನಾಗಿ ಹಿಂದೂಸ್ತಾನಕ್ಕ ಪ್ರಧಾನ ಮಂತ್ರಿ ಆದೋ ನರೇಂದ್ರ ಮೋದಿ ಮಾಡಿದ್ವಿ. ಫುಲ್ ನೆನಪಿಲ್ವಾ? ಫುಲ್ ನೆನಪಿಲ್ಲ. ಓಕೆ, ನಿಮ್ ಸ್ಟುಡಿಯೋ ತೋರಿಸಿ ಹಾಗಾದ್ರೆ ಬನ್ನಿ. ಸ್ಟುಡಿಯೋ ಅಂತ ಸ್ಟುಡಿಯೋ ಅಲ್ಲ, ಸ್ಟುಡಿಯೋನೇ ಇವಾಗ ಮಟ್ಟಿಗೆ ಒಂದು ಸ್ಕ್ರೀನ್ ಹಾಕೊಂಡು ಮಾಡ್ತಾ ಇದ್ದೀರಲ್ಲ ನೋಡ್ರಿ. ಮಣ್ಣು ಹಾಕಿವ್ರಿ ಅದನ್ನ ಈಗ ಒಂದು ಭಜನಾ ಒಂದು 8 ಸಾಂಗ್ ಮಾಡ್ಯಾವ್ರಿ. ಅದ್ರ ಅದ್ರಲ್ಲಿ ವಿಡಿಯೋ ಮಾಡ್ಯಾವ್ರಿ. ಓಕೆ, ಬನ್ನಿ ನೋಡೋಣ. ಓಕೆ, ನಿಮ್ ಸ್ಟುಡಿಯೋ ತೋರಿಸಿ ಹಾಗಾದ್ರೆ ಬನ್ನಿ. ಸ್ಟುಡಿಯೋ ಅಂತ ಸ್ಟುಡಿಯೋ ಅಲ್ಲ, ಸ್ಟುಡಿಯೋನೇ ಇವಾಗ ಮಟ್ಟಿಗೆ ಒಂದು ಸ್ಕ್ರೀನ್ ಹಾಕೊಂಡು ಮಾಡ್ತಾ ಇದ್ದೀರಲ್ಲ ನೋಡ್ರಿ. ಮಣ್ಣು ಹಾಕಿವ್ರಿ ಅದನ್ನ ಈಗ ಒಂದು ಭಜನಾ ಒಂದು 8 ಸಾಂಗ್ ಮಾಡ್ಯಾವ್ರಿ. ಅದ್ರ ಅದ್ರಲ್ಲಿ ವಿಡಿಯೋ ಮಾಡ್ಯಾವ್ರಿ. ಓಕೆ, ಬನ್ನಿ ನೋಡೋಣ. ಇದು ರೀ ಸ್ಕ್ರೀನ್ ಬಿಟ್ಟಿರ್ತವ್ರಿ. ಸಿಂಪಲ್ ರೀ. ಇಲ್ಲಿ ಒಂದು ಇದನ್ನ ಹಾಕೊಂಡಿರ್ತೀವಿ ರೀ ಮ್ಯಾಲೆ. ಲೈಟಿಂಗ್ ಕಾಣಿಸ್ಬಾರ್ದು ಅಂತ ಹಾಕಿರ್ತೇವ್ರಿ. ಓಕೆ, ನೋಡಿ ನಮ್ಮ ರಮೇಶ್ ಮಾಸ್ಟರ್ದು ಸ್ಟುಡಿಯೋ ಎಷ್ಟು ಸಿಂಪಲ್ ಆಗಿದೆ. ಒಂದು ಸ್ಕ್ರೀನ್ ಇದ್ರೆ ಆಗೋಯ್ತು. ರೆಡಿ. ಈ ರೀತಿ ಇಲ್ಲಿ ಅದ ಮೈಸೂರು ಅಂಬಾರಿದು ರೀ. ಕುಣ್ರಿ, ಇಲ್ಲ ನೀವು ಕೂತ್ಕೋಬೇಕು. ಮೈಸೂರು ಅಂಬಾರಿದು ಇಲ್ಲಿ ಶೂಟಿಂಗ್ ಮಾಡಿದ್ವಿ. ಈ ಐಡಿಯಾ ಎಲ್ಲ ನಿಮ್ಮ ತಮ್ಮನ ಮಗಂದೆ. ಸ್ಕ್ರೀನು ಇದೆಲ್ಲ ರೆಕಾರ್ಡಿಂಗ್ ಎಲ್ಲ ನಿಮ್ಗೆ ಇಷ್ಟು ದಿನ ಆಡಿಯೋ ಎಲ್ಲ ರೆಕಾರ್ಡಿಂಗ್ ಮಾಡ್ತಿದ್ರಿ, ಇವಾಗ ಸ್ಕ್ರೀನ್ ಮೇಲೆ ರೆಕಾರ್ಡಿಂಗ್ ಮಾಡ್ಬೇಕಂತ ಹೇಳಿದಾಗ ಬಿಡೋ ನಾನು ಕಾರ್ಯಕ್ರಮಗಳನ್ನ ಮಾಡಿ ಬೇಜಾರಾಗಿದೆ ಆ ರೀತಿಯಾಗಿ ಹೇಳಿ ನಿಮ್ಗೂ ಕ್ರೇಜ್ ಇದೆ ಹಾಗಾದ್ರೆ ಯೂಟ್ಯೂಬ್ ಎಲ್ಲ ಮಾಡ್ಬೇಕು ಇದೆಲ್ಲ ಮಾಡ್ಬೇಕು ಅಂತ. ಇನ್ಸ್ಟಾಗ್ರಾಮ್ ಅಲ್ಲಿ ಸೂಪರ್ ಆಕ್ಟಿವ್ ಆಗಿ ಮಾಡಿದ್ದಾರೆ ನಿಮ್ ತಮ್ಮ ನಿಮ್ ಪೇಜ್ ನ. ಇದು ಏನು ಹೆಸರು? ಡಗ್ಗ ಅಂತೇವ್ರಿ. ನಮ್ಮ ಟೀಮ್ಗೆ ನಾವು ಟೀಮ್ ಹೋಗ್ತಲ್ರಿ, ಒಬ್ಬರು ಡಗ್ಗ ಬಾರ್ಸೋರು ಇರ್ತಾರೆ. ನಿಮ್ಗೆಲ್ಲ ಇನ್ಸ್ಟ್ರೂಮೆಂಟ್ ಬಾರ್ಸಕ್ ಬರುತ್ತಾ, ನುಡ್ಸಕ್ ಬರುತ್ತಾ? ಬರ್ತದ್ರಿ. ಏರ್ಸಿದ್ರೆ ನಾದು ಬರ್ತದ್ರಿ. ಇಲ್ಲ ಅಂತ ಬರಲ್ಲ, ಬರ್ತದ್ರಿ. ಇದನ್ನ ಡಗ್ಗ ಬಾರ್ಸೋರು ಹುಡುಗ ಇರ್ತಾನ್ರಿ. ಇನ್ನೂ ಡಗ್ಗ ಅದಾವ್ರಿ ನಮ್ಮ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಇನ್ಸ್ಟ್ರೂಮೆಂಟು ಇಲ್ಲೇ ಇರ್ತಾವ ನಿಮ್ಮ ಮನೇಲೇನೆ? ಎಲ್ಲ ಇರ್ತಾವ್ರಿ. ಎಲ್ಲ ನಾವು ಸ್ವಂತ ಮಾಡೀವ್ರಿ. 1 ಲಕ್ಷ ರೂಪಾಯಿ ಸಾಮಾನು ಅದಾವ್ರಿ. ಓ, ಅಷ್ಟೊಂದು ಇನ್ವೆಸ್ಟ್ ಮಾಡಿದ್ದೀರಾ? ಅದೇ ಅಲ್ವಾ ನಿಮ್ಮ ಆಸ್ತಿ? ಇರ್ಲಿ, ಅಚ್ಚುಕಟ್ಟಾಗ ಆ ಡೋಲಕ್ಕೆ ಇಟ್ರ ಎಕ್ಸ್ಟ್ರಾ ಇರ್ಲಿ ಅಂತ. ಬಟ್ ಕಲಾವಿದ್ರಿಂದ ನಮ್ಮ ಮನೆಯಾಗ ಇರ್ಲಿ ಆ ರೀತಿಯಾಗಿ. ಹಂಗೆ ಇರ್ಲಿ ಅಂತ ತೊಗೊಂಡೇನ್ರಿ ಅದನ್ನ.
ಜಾಸ್ತಿ ಇದ್ರಾಗ ನಾವು ಇದು ಮಾಡೋದಿಲ್ಲ. ಒಕ್ಕಲಿಗ್ಯಾಗ ಚಕ್ಕಡಿ ಬೇಕ, ನೂಲು ಹಾಕಿ ಕುಕ್ಕಡಿ ಬೇಕ, ವ್ಯಾಪಾರ ಮಾಡಮ್ ತಕ್ಕಡಿ ಬೇಕ ತೂಕ ಮಾಡಾಕ, ವ್ಯಾಪಾರ ಮಾಡಮ್ ತಕ್ಕಡಿ ಬೇಕ ತೂಕ ಮಾಡಾಕ. ಮಳಿ ಬಂದರ ಅಂಗಡಿ ಬೇಕ, ಹೊಳಿ ಬಂದರ ಸಿಂಗಡಿ ಬೇಕ, ಅಳಿಯ ಬಂದರ ಅಂಗಡಿ ಬೇಕ ಪೋಲಿ ಮಾಡಾಕ. ಆಗೀಯಗ 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 ಅಂತೇಳಿ ಮೊದಲು ಗೀಗಿ ಪದ ಮಾಡ್ತೀನಿ ನಾ. ಅದು ಅವಾಗ ಫೇಮಸ್ ಅಲ್ಲ ಗಿಗ್ಗಿ ಪದಗಳೆಲ್ಲ. ಇದು ಡೋಲಕ್ ರೀ, ಅದು ಇನ್ನೊಂದು ಡಕ್ಕ ಐತ್ರಿ ಇಲ್ಲಿ. ಓಕೆ ಸೂಪರ್. ಅವ ತಬಲಾ ಅದು ಒಂದಾಗ ಅದ ಅವ್ರ ಮನ್ಯಾಗ. ಅದನ್ನ ಹೇಗೆ ನುಡ್ಸೋದು ಒಂದ್ಸತಿ ನುಡ್ಸಿ. ಇದು ರೀ, ಇದು ಕ್ಯಾಶುವರ್ ಇದೆ, ಕೀಬೋರ್ಡ್. ಓಕೆ. ಯಾವ ಹಾಡಿಗೂ ಈ ರೀತಿಯಾಗಿ ಬೇರೆ 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 ಓಕೆ. ಅಂದ್ರೆ ಕಲ್ತ್ಕೊಂಡಿರ್ಬೇಕಾ ಅಥವಾ ಯಾವುದೇ ಹಾಡಿಗೂ ಸೆಟ್ ಮಾಡಬಹುದಾ ತಾಳಗಳೆಲ್ಲಾನು? ಸೆಟ್ ಮಾಡ್ಬೋದು ರೀ. ಓಕೆ. ಇಲ್ಲಿ ನೋಡ್ತಿರುವ ಸಿಸ್ಟಮ್ ಇದೇನಕ್ಕೆ ಇಟ್ಕೊಂಡಿರೋದು? ಇದು ಹುಡುಗರಿಗೆ ಕಂಪ್ಯೂಟರ್ ಅದು ಮನೇಲಿ. ನಿಮ್ದು ಎಡಿಟಿಂಗ್ ಅಲ್ಲ? ಇಲ್ಲ ಇಲ್ಲ ರೀ. ಓಕೆ. ಎಡಿಟಿಂಗ್ ಎಲ್ಲಿ ಮಾಡೋದು ಮತ್ತೆ ನಿಮ್ ಸಾಂಗ್? ಎಡಿಟಿಂಗ್ ಫೋನ್ಯಾಗ ಮಾಡ್ತಾರೆ ಅವರು. ಓ ಹೌದಾ? ಬನ್ನಿ ಬ್ರದರ್, ನೀವ್ ಹೇಳ್ಬೇಕು ಎಡಿಟಿಂಗ್ ಬಗ್ಗೆ ಮತ್ತೆ ಯೂಟ್ಯೂಬ್ ಬಗ್ಗೆ ಎಲ್ಲ. ಫೋನ್ಯಾಗ ಶೂಟಿಂಗ್ ಮಾಡಿರ್ತಾರೆ, ಫೋನ್ಯಾಗ ಎಡಿಟಿಂಗ್ ಮಾಡ್ತಾರೆ. ಅಂದ್ರೆ ಮೊದಲೆಲ್ಲ ಬೇರೆಯವ್ರು ನಮ್ಮ ಸಾಂಗ್ಸ್ ಭಾಳ ಇತ್ತು ರೀ. ನಾವು ವಿಡಿಯೋ ಮಾಡ್ಬೇಕಂತೇಳಿ ಅಂದ್ಕೊಂಡಿವ್ರಿ, ಮಾಡಿ ನಮ್ಮ ಚಾನಲಲ್ಲೇ ಅಪ್ಲೋಡ್ ಮಾಡ್ಬೇಕಂತೇಳಿ ಒಂದು ಪ್ಲ್ಯಾನ್ ಬಂದ್ರೆ ನಮ್ಮದು ಸಾಂಗ್ಸ್ ಎಲ್ಲ ಇವ್ರು ಭಾಳ ದಿವಸದಿಂದನೇ ಆಡ್ತಿದ್ರು ರೀ ಮೇಡಮ್. ಮೊದಲು ರೆಕಾರ್ಡಿಂಗ್ ಸ್ಟುಡಿಯೋ ಅಲ್ಲಿ ಬೆಂಗಳೂರಿಗೆಲ್ಲ ಹೋಗಿ ಅಶ್ವಿನಿ ಒಳಗೆ ಮಾಡ್ತಿದ್ರು. ಅವರ ಕಡೆ ಭಾಳಷ್ಟು ಸಾಂಗ್ ಅದಾವೆ ಸರ್. ಅದಕ್ಕೆ ಆಮೇಲೆ ಇವರು ಅಲ್ಲಿ ಬೆಂಗಳೂರಿಗೆ ಹೋಗೋದು ಬಿಟ್ಟಿಂದ ಇಲ್ಲೇ ಲೋಕಲ್ ಸ್ಟುಡಿಯೋಗಳಿಗೆ ಹೋಗಿ ರೆಕಾರ್ಡಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅವರು ಅಲ್ಲಿ ರೆಕಾರ್ಡಿಂಗ್ ಮಾಡ್ಕೊಂಡು ಬಂದಿಂದ ಯಾಕೆ ಬೇಕಲ್ಲ ಅವರು ಅಪ್ಲೋಡ್ ಮಾಡೋಕತ್ಬಿಟ್ರಿ ಮೇಡಮ್. ಈಗ ಒಂದೇ ಪರ್ಟಿಕ್ಯುಲರ್ ಚಾನಲ್ ಅಂತೇಳಿ ಇರಲಿಲ್ಲ. ಅಲ್ಲಿ ರೆಕಾರ್ಡಿಂಗ್ ಆದ ನಂತರ ಅದು ವಾಟ್ಸಪ್ಪಲ್ಲಿ ಶೇರ್ ಆಗಿ ಅಲ್ಲಿಂದನೇ ಎಲ್ಲರೂ ಟ್ಯಾಕ್ಟ್ರಲ್ಲಿ ಹಚ್ಚೋದಾಗಲಿ, ಹಿಂಗೆ ಕಾರ್ಯಕ್ರಮದಲ್ಲಿ ಹಚ್ಚೋದಾಗಲಿ ಮತ್ತು ಯೂಟ್ಯೂಬಲ್ಲಿ ಅಪ್ಲೋಡ್ ಆಗಕತ್ತೆ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ, ನಂದು ಇಂಜಿನಿಯರಿಂಗ್ ಮೇಡಮ್, ಸಿವಿಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಆಯ್ತಾ. ಅವಾಗ ನಮ್ಮ ಫ್ರೆಂಡ್ಸ್ ಎಲ್ಲ ನೀವೇ ಒಂದು ಮಾಡಿರಿ, ಅದರಿಂದ ಎಲ್ಲ ಸಾಂಗ್ಸು ನಿಮ್ಮ ಕಡೆ ಒಂದು ಕಡೆ ಇರ್ತಾವೆ. ಈ ಥರ ಬೇರೆ ಬೇರೆಯವ್ರು ಅಪ್ಲೋಡ್ ಮಾಡೋಕತ್ರ ಸರಿ ಆಗೋಂಗಿಲ್ಲ ಮತ್ತು ಜನರಿಗೆ ಗೊತ್ತೂ ಆಗೋಂಗಿಲ್ಲ ಯಾರು ಮಾಡತ್ತಿದ್ದಂತೇಳಿ ಅಂದ್ರೆ ಆವಾಗ ನಾವು ನಮ್ಮದೇ ಓನಾಗಿ ಮಾಡ್ಬೇಕಂತೇಳಿ ಸ್ಟಾರ್ಟ್ ಮಾಡಿದ್ವಿ ರೀ. ಅಲ್ಲಿಂದ ಆಮೇಲೆ ನಮ್ಮ ಚಾನಲಲ್ಲಿ ಎಲ್ಲ ಸಾಂಗ್ನು ಅಪ್ಲೋಡ್ ಮಾಡಕತ್ತೀವಿ. ಅದಾದ ನಂತರ ಬೇರೆಯವರೆಲ್ಲ ಹಾಕಿದ್ರಲ್ಲ ರೀ, ಅವ್ರಿಗೆ ಆಮೇಲೆ ನಾವೆಲ್ಲ ಈಗ ಹೊಸದಾಗಿ ಚಾನಲ್ ಮಾಡೀವಿ. ಯಾರೂ ನಮ್ಮ ಸಾಂಗ್ಸ್ ಈ ಥರ ಅಪ್ಲೋಡ್ ಮಾಡಬೇಡ್ರಿ ಅಂತ ಹೇಳಿದ್ರೆ ಅವರೆಲ್ಲ ರಿಮೂವ್ ಮಾಡಿದ್ರು. ಈಗೆಲ್ಲ ನಮ್ಮ ಚಾನಲಲ್ಲೇ ಇದಾವೆ ಮೇಡಮ್. ಸ್ಟಾರ್ಟಿಂಗ್ ಚಾನೆಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನಿಮ್ಗೆ ಏನೂ ಗೊತ್ತಿದ್ದಿಲ್ಲ, ಹೆಂಗೆ ಮಾಡಿದ್ರಿ? ಚಾನಲ್ ನಮಗೆ ಏನೂ ಗೊತ್ತಿರಲಿಲ್ಲ ಮೊದಲಿಗೆ. ನಾನು ಏನೋ ಈಗ ವಿಷಯ ಇಲ್ಲ ಅಂತಂದರೂ ಯೂಟ್ಯೂಬಲ್ಲಿ ಎಲ್ಲ ಇದೆ ಸರ್. ನಾನು ಎಜುಕೇಷನ್ ಸ್ವಲ್ಪ ಟೆಕ್ನಿಕಲ್ ಇರೋದ್ರಿಂದ ಯಾವ ಥರ ಕ್ರಿಯೇಟ್ ಮಾಡೋದು, ಅದರಿಂದ ಏನೇನು ತಮ್ಮನೇಲಿ ಯಾವ ಥರ ಮಾಡೋದು, ಎಡಿಟ್ ಯಾವ ಥರ ಮಾಡೋದು, ಮತ್ತು ಯಾವ ಥರ ಅಪ್ಲೋಡಿಂಗ್ ಪ್ರೊಸೆಸ್ ಇರ್ತದೆ ಅಂತೆಲ್ಲ ಯೂಟ್ಯೂಬಲ್ಲೇ ನೋಡಿಕೊಂಡು ಅದೆಲ್ಲ ಪ್ರೊಸೆಸ್ ಫಾಲೋ ಮಾಡಿಕೊಂಡು ನಮ್ಮ ಚಾನಲ್ ಕ್ರಿಯೇಟ್ ಮಾಡಿದ್ವಿ. ನೀವೇನೋ ಯೂಟ್ಯೂಬಲ್ಲಿ ಸಾಂಗ್ಸ್ನೆಲ್ಲ ಒಂದು ಕಡೆ ಹಾಕಬೇಕು ಅಂತ ಮಾಡಿದ್ರಿ, ಆದರೆ ಅದರಿಂದ ಅರ್ನ್ ಮಾಡ್ಬೋದು ಅಂತ ಗೊತ್ತಾದಾಗ ನಿಮ್ಗೆ ಹಿಂಗಿತ್ತು? ಎಷ್ಟು ಖುಷಿ ಆಯಿತು ನಿಮಗೆ? ಖುಷಿ ಆಯ್ತು ಸರ್. ಆದರೆ ಅದು ಅರ್ನ್ ಮಾಡ್ಬೇಕಂತೇಳಿ ಅದಕ್ಕೂ ಸ್ವಲ್ಪ ಸ್ಟೆಪ್ಸ್ ಇದಾವಲ್ಲ ಸರ್. ಮಾನಿಟೈಸೇಷನ್ ಆಗ್ಬೇಕು, ಯಾವುದೇ ರೀತಿ ಕಾಪಿರೈಟ್ ವರ್ಕ್ಸ್ ಇರಬಾರ್ದು, ಮತ್ತು ಏನ್ರದ ವಾಚ್ ಟೈಮ್ ಕಂಪ್ಲೀಟ್ ಆಗ್ಬೇಕು, ಇಷ್ಟು 1000 ಸಬ್ಸ್ಕ್ರೈಬರ್ಸ್ ಆಗ್ಬೇಕಂತೇಳಿ ನಾವು ಅಂದ್ಕೊಂಡ್ವಿ. ಇದಿಷ್ಟೆಲ್ಲ ಆಗೋದು ಭಾಳ ಕಷ್ಟ ಐತಿ, ಇದೆಲ್ಲ ಮಾಡೋಕೆ ಆಗೋಂಗಿಲ್ಲ ಅಂತೇಳಿ ಫಸ್ಟಿಗೆ ಅಂದ್ಕೊಂಡಿದ್ವಿ ನಾವು. ಆನಂತರ ಸಾಂಗ್ಸ್ ಎಲ್ಲ ಕಂಟಿನ್ಯೂ ಮಾಡೋಕತ್ತಿಂದ ಆಟೋಮೆಟಿಕಾಗಿ ಸಬ್ಸ್ಕ್ರೈಬರ್ಸು ಜಾಸ್ತಿ ಆದರೂ ವಾಚ್ ಟೈಮು ಕಂಪ್ಲೀಟ್ ಆಯ್ತು. ಅದಲೇ ಸೇಮ್ ಸ್ವಲ್ಪ ಯೂಟ್ಯೂಬರ್ಸ್ ಎಲ್ಲ ಇದ್ರಲ್ಲ, ಅವ್ರ ಕಡೆಯಿಂದ ಸ್ವಲ್ಪ ಹೆಲ್ಪು ತೊಗೊಂಡಿದ್ವಿ, ಯಾವ ಥರ ಮಾಡೋದು ಅಂತೇಳಿ ಕೇಳ್ತಿದ್ವಿ. ಆನಂತರ ಅಲ್ಲೇ ಯೂಟ್ಯೂಬಲ್ಲಿ ನೋಡಿಕೊಂಡು ಅದು ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಮಾನಿಟೈಸೇಷನ್ಗೂ ಅಪ್ಲೈ ಮಾಡಿದ್ವಿ. ಯಾವುದೇ ರೀತಿ ಸಮಸ್ಯೆ ಆಗ್ದಂಗೆ ಚಾನಲ್ ಸ್ಟಾರ್ಟ್ ಆಯ್ತು. ಇವಾಗ ನಿಮ್ದು ಮ್ಯೂಸಿಕ್ ಚಾನೆಲ್ ಅಂದ್ರೆ ವಿಡಿಯೋ ಕಂಟೆಂಟ್ ಕ್ರಿಯೇಟರ್ಸ್ ಅಂದ್ರೆ ಬೇರೆ ತರ ಕಾಮಿಡಿ ಅವು ಇವು ಮಾಡ್ಕೊಂತಿರ್ತಾರೆ. ನಿಮ್ದು ಮ್ಯೂಸಿಕ್ ಚಾನೆಲ್, ಮ್ಯೂಸಿಕ್ ಎಲ್ಲ ಕಾಪಿರೈಟ್ಸ್ ಮಾಡ್ತಿದ್ದೀರಾ ಈಗ? ಅಂದ್ರೆ ನಾವೆಲ್ಲ ಓನ್ ಮ್ಯೂಸಿಕ್ನೇ ಮಾಡ್ತೀವಿ ಸರ್. ಕಂಪೋಸ್ ಅಂದ್ರೆ ಇಲ್ಲಿ ಸುಮಾರು ಜನ ಮಾಡ್ತಾರೆ. ಮ್ಯೂಸಿಕ್ ಡೈರೆಕ್ಟರ್ ಅಂತೇಳಿ ಫಯಾಜ್ ಕುಷ್ಟಗಿ ಅಂತೇಳಿ ಒಬ್ಬರು ಇದ್ದಾರೆ, SRG ಮುಗೋಳ್ ಅಂತೇಳಿ ಅವರಿದ್ದಾರೆ. ನಾವು ಸಾಂಗಿಗೆಲ್ಲ ಯಾವ ಥರ ಮ್ಯೂಸಿಕ್ ಬೇಕಂತೇಳಿ ಅವ್ರು ಹೇಳಿದ್ರೆ ಅವರು ಮ್ಯೂಸಿಕ್ ಮಾಡಿ ಕೊಡ್ತಾರೆ. ಬಟ್ ಅದನ್ನ ನೀವು ಡಿಜಿಟಲೈಸ್ ಮಾಡಿ ಕಾಪಿರೈಟ್ಸ್ ಮಾಡ್ತಿದ್ದೀರಾ? ಆ ಥರ ಮಾಡ್ಬೇಕನ್ನೋ ಪ್ಲಾನ್ ಐತೆ ಸರ್, ಇನ್ನೂ ಮಾಡಿಲ್ಲ.
ಓನಾಗಿ ನಾವೇ ಡಿಸ್ಟ್ರಿಬ್ಯೂಷನ್ ಎಲ್ಲ ಸಾಂಗ್ ಮಾಡ್ಬೇಕಂತೇಳಿ ಪ್ಲ್ಯಾನ್ ಇದೆ. ಹೀಗಾಗಿ ಬೇರೆಯವ್ರಿಗೆ ಥರ್ಡ್ ಪಾರ್ಟಿ ಅವ್ರು ಕೊಟ್ಟಿಲ್ಲ ಇನ್ನು ಯಾವುದು. ನಾವೇ ಓನಾಗಿ ಮಾಡ್ಬೇಕನ್ನೋ ಉದ್ದೇಶಕ್ಕೋಸ್ಕರ ಇನ್ನು ಬೇರೆ ಡಿಜಿಟಲಲ್ಲಿ ಇನ್ನೂ ಅವನ್ನ ಇದು ಮಾಡಿಲ್ಲ. ಇವಾಗ ನೀವೇ ಒಂದು ಸಾಂಗ್ನ ಪ್ರೊಡ್ಯೂಸ್ ಮಾಡಿ ನೀವೇ ಕಂಪೋಸ್ ಮಾಡಿ ನಿಮ್ಮದೇ ಡೈರೆಕ್ಷನಲ್ಲಿ ಎಲ್ಲ ಬಿಡ್ತಾ ಇದ್ದೀರಲ್ಲ ವಿಡಿಯೋಗಳನ್ನ, ಅದರಿಂದ ಬರ್ತಿರೋ ಹಣ ನಿಮ್ಮ ವಿಡಿಯೋಗಳಿಗೆ ಸಾಕಾಗತ್ತಾ? ಇಲ್ಲ ಸರ್, ಅಷ್ಟು ನಾವು ದುಡ್ಡಿಗೋಸ್ಕರ ಅಂತ ಏನು ಮಾಡತ್ತಿಲ್ಲ ಸರ್. ನಮ್ಮ ದೊಡ್ಡಪ್ಪ ಅವ್ರ ಕಲೆ ಐತಲ್ಲ, ಅದು ಸ್ವಲ್ಪ ಜನರಿಗೆ ಗೊತ್ತಾಗಲಿ, ಆ ಕಲೆ ಇಲ್ಲೇ ಹೋಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ದುಡ್ಡಿಗಂತ ಏನು ಮಾಡತ್ತಿಲ್ಲ. ಈ ಇರೋ ಸಾಂಗ್ಸ್ ಎಲ್ಲ ಇನ್ನೂ ಜನರಿಗೆ ಮುಟ್ಲಿ, ಅವ್ರಿಗೆ ಒಂದಿನೋ ಆ ಸಾಂಗಿಂದ ಒಂದು ಉದ್ದೇಶ ಇದೆ ಸರ್, ಒಳ್ಳೆ ಉದ್ದೇಶ. ಆ ಸಾಂಗ್ ಕೇಳಿದ್ರೆ ಅವ್ರ ಕೆಟ್ಟ ದಾರಿ ಅಂತೂ ಹಿಡಿಯೋದಿಲ್ಲ ರೀ. ಒಳ್ಳೆ ಚಲೋ ಸಾಂಗ್ಸ್ ಅದಾವೆ, ಅಂಥ ಅವಾಚ್ಯ ಶಬ್ದಗಳಂತೂ ಇರೋದಿಲ್ಲ ಸಾಂಗ್ ಒಳಗೆ. ಹೀಗಾಗಿ ನಾವು ದುಡ್ಡಿಗೋಸ್ಕರ ಅಂತೂ ಏನು ಮಾಡತ್ತಿಲ್ಲ, ಜನರಿಗೆ ಮುಟ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಮಾಡತ್ತೀವಿ ಅಷ್ಟೇ. ನೀವು ರಸಮಂಜರಿ ಕಾರ್ಯಕ್ರಮ ಮತ್ತು ಸಂಗೀತ ಕಾರ್ಯಕ್ರಮಗಳೆಲ್ಲ ಹೋಗ್ತಿರಲ್ಲ, ಯಾವಾಗಿಂದ ವರ್ಕ್ ಸ್ಟಾರ್ಟ್ ಮಾಡಿದ್ದು? ರಸಮಂಜರಿ ಕಾರ್ಯಕ್ರಮ ಅಂತಂದ್ರೆ ಮೊದಲು ಭಜನೆ ಹಾಕ್ತಿದ್ದೀವಲ್ರಿ, ಅವಾಗ ಇವು ರಸಮಂಜರಿದು ಇದ್ದಿಕ್ಕಿಲ್ಲ. ಅವಾಗ ಇವು ಕರೋಕೆ ಹಾಡೋದು ಇದ್ದಿಕ್ಕಿಲ್ಲ ರೀ. ಕರೋಕೆ ಹಾಡೋದು ಬಂದಿಂದ ಊರಿಗೆ 20 ಮಂದಿ ಹಾಡೋರು ಆಗ್ಯಾರೀಗ. ಅವಾಗ ಏನೈತಿ ಏನಿದ್ರು ಇದ್ರಾಗ ಮಾಡ್ಬೇಕು ರೀ, ನಾವು ಬಾರಿಸಿ ಹಾಡ್ಬೇಕು. ಕರೋಕೆ ಅನ್ನೋದಂತ ಇದಕ್ಕೇ ಇಲ್ಲ ರೀ. ಅವಾಗ ನಾವು ಭಜನಾ ಟೀಮೇ ಇತ್ತಲ್ಲ, ನಾವು ಹೆಚ್ಚು ಕಡಿಮೆ ನಾವು ಭಜನಾ ಕಾರ್ಯಕ್ರಮಕ್ಕೆ ಹೋಗಕೈತಿ ನಾನು 18 ವರ್ಷದಾಗ ಹೋಗತ್ತೇನೆ. ಅವಾಗ್ಲಿಂದಲೂ? ಓಕೆ. ಅವಾಗಿನ ರೆಸ್ಪಾನ್ಸ್ಗೂ ಇವಾಗ ರೆಸ್ಪಾನ್ಸ್ಗೂ ಹೇಗಿದೆ ಆಡಿಯನ್ಸು ಮತ್ತು ಪ್ರೇಕ್ಷಕರು ಕೇಳೋದಾಗ್ಲಿ ಬರೋದಾಗ್ಲಿ ಕಾರ್ಯಕ್ರಮಕ್ಕೆ ನಾವು ಬರ್ತೀವಿ ಅಂತಂತಂದ್ರೆ ಜನ ಸೇರ್ತಾರೆ. ಎಲ್ಲ ಕಡೆ ನಮ್ದು ಅಭಿಮಾನಿಗಳು ಭಾಳ ಅದಾರ, ಜನ ಸೇರ್ತಾರೆ. ಅವಾಗ ಸವಾಲು ಭಜನೆ ಹಾಡ್ತಿದ್ದೀವಲ್ಲ ರೀ, ಸವಾಲು ಭಜನೆ ಅದೊಂದು ಟ್ರೆಂಡೇ ಬೇರೆ ಇತ್ತು. ಅವಾಗ ಭಾಳ ಜನ ಸೇರೋರು, 10,000 ಗಂಟೆ ಜನ ಸೇರೋರು. ಈಗ ತತ್ವ ಭಜನೆ ಹಾಡ್ತೇವೆ ರೀ, ತತ್ವ ಭಜನಕ್ಕೆ ಬರೀ ಅಷ್ಟು ಮೊದಲನೇ ಜನ ಸೇರೋದಿಲ್ಲ ಈಗ. ಓಕೆ. ಇವಾಗಿನ ಕಾರ್ಯಕ್ರಮಗಳಲ್ಲಿ ನೀವು ಹೇಳಿದ್ರಿ ಅಶ್ಲೀಲತೆ ಅನ್ನೋದು ಜಾಸ್ತಿ ಇರುತ್ತೆ, ಹಾಗಾಗಿ ನಾನು ಹೋಗೋದೇ ಬಿಟ್ಬಿಟ್ಟಿದ್ದೀನಿ ಆ ರೀತಿ ಪ್ರೋಗ್ರಾಮ್ಗಳೆಲ್ಲ ಮಾಡೋದು ಅಂತ. ಉತ್ತರ ಕರ್ನಾಟಕ ಭಾಗದಲ್ಲಿ ಜಾನಪದ ಗೀತೆ, ಜಾನಪದ ಹಾಡು, ಜಾನಪದ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ ಸಗಡೆ ಬೇರೆ ರೀತಿ ಇರುತ್ತೆ, ಜನ ಬರೋದೇ ಬೇರೆ ರೀತಿ. ಇವನ್ ಹೆಣ್ಮಕ್ಳು ಕೂಡ ಬರ್ತಾರೆ. ಏನ್ ಹೇಳ್ತೀರಾ ಅಂತ ಅವ್ರಿಗೆ? ಇವಾಗ ನೀವು ಹೇಳಿದ ಅಶ್ಲೀಲ ಪದಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ನಮ್ಮ ಕಡೆ ಹೆಣ್ಮಕ್ಳಿಗೆ ನೀತಿ ಪದಗಳು ಅದಾವ್ರಿ. ಹೆಣ್ಮಕ್ಳು ಬಂದು ಕುಂತು ಕೇಳ್ತಿರ್ತಾರೆ ನಮ್ಮ ಹಾಡು. ತಂದೆ ತಾಯಿನ ಹೆಂಗೆ ನೋಡ್ಕೋಬೇಕು, ಅತ್ತಿ ಸೊಸಿ ಹೆಂಗಿರ್ಬೇಕು, ಗಂಡ ಹೆಂಡತಿ ಹೆಂಗಿರ್ಬೇಕು, ಇನ್ನುವಂಥವೆಲ್ಲ ಸಾಂಗ್ ಅದಾವೆ ನಮ್ಮ ಕಡೆ. ಅವನ್ನೆಲ್ಲ ಹೆಣ್ಮಕ್ಳಿಗೆ ಸೇರಿದ್ರೆ ಅಂದ್ರೆ ಅವನ್ನೆಲ್ಲ ಹೆಣ್ಮಕ್ಳಿಗೆ ಅನುಕೂಲ ಆಗುವಂಥವು, ಹೆಣ್ಮಕ್ಳಿಗೆ ಒಂದು ತಿಳುವಳಿಕೆ ಬರುವಂಥವು ಹಾಡ್ತೀವಿ. ನಾವು ಜಾಸ್ತಿ ಇದ್ರಾಗ ಗಳಿಸ್ಬೇಕಂತ ಮಾಡತ್ತಿಲ್ಲ. ನಮ್ಮಿಂದ ಸಮಾಜಕ್ಕೆ ಒಂದೇನೋ ಕೊಡುಗೆ ಕೊಡ್ಬೇಕು, ಸಮಾಜ ಸುಧಾರಣೆ ಮಾಡುವಂಥದ್ದು ಒಂದೇನೋ ಕೆಲಸ ಮಾಡ್ಬೇಕು ಅಂಥೇಳಿ ಒಳ್ಳೆ ಸಾಂಗ, ನೀತಿ ಪದಗಳು, ತತ್ವ ಪದಗಳು, ದೇಶಭಕ್ತಿ ಗೀತೆ, ಒಂದು ನಮ್ದು ಉಳ್ಸಾಕ ಹಿಂದೂಸ್ತಾನ ಎಚ್ಚರಾಗಬೇಕು ರೀ ಸಾಮಾನ್ಯ ಜನ ಅಂಥೇಳಿ ಸೂಪರ್ ಹಿಟ್ ಸಾಂಗ್ ಅದು. ಅಂಥವೆಲ್ಲ ಸಾಂಗ್ ಹಾಡ್ತೀವಲ್ಲ, ಜನರು ಯುವ ಪೀಳಿಗೆಗೆ ಒಂದು ನಮ್ಮ ದೇಶದ ಬಗ್ಗೆ ಗೊತ್ತಾಗಲಿ, ಒಂದು ದೇಶಭಕ್ತಿ, ಒಂದು ದೇಶ ಪ್ರೇಮ ಯುವಕರಿಗೆ ಇದಾಗಲಿ ಅನ್ನುವಂಥದ್ದು ಒಂದು ಒಳ್ಳೆ ದೇಶ. ಭಗತ್ ಸಿಂಗ್ನ ಹಾಡಾಡಿವಿ. ಅದೇನಾದ್ರೂ ಹೇಳ್ಬೋದಾ ಇವಾಗ? ನಿನ್ನ ನಾನು ಮರೆಯಲಿ ಹೆಂಗ ದೇಶಭಕ್ತ ಭಗತ್ ಸಿಂಗ, ಬ್ರಿಟಿಷರಿಗೆ ಹಿಡಿಸಿದ್ದಿ ನಿನ್ನ ಗುಂಗ, ಕತಿ ಕೇಳಿ ಆತ ಎದಿಗೆ ಸಿಡ್ಲ ಬಡದಂಗ ಅಂತೇಳಿ ಭಗತ್ ಸಿಂಗಂದು ಪೂರಾ ಸ್ಟೋರಿನ ರೀ. ಎಲ್ಲ ಉತ್ತರ ಕರ್ನಾಟಕ ಶೈಲಿಲೇ ಬರೆಯೋದು ನೀವು? ಹೌದು, ನಾಡು ಭಾಷೆ ಒಳಗೆ ಬರೆಯೋದು. ವೀರ ಸಾವರ್ಕರ್ದು ಒಂದು ಸಂಗ ಹಾಡಿವಿ. ಭಾರತ ಮಾತೆಯ ಹೆಮ್ಮೆಯ ಪುತ್ರ, ಯುವಕರಿಗೆಲ್ಲ ನಿನ್ನೆಚ್ಚಿನ ಮಿತ್ರ, ವೀರ ಸಾವರ್ಕರ, ವಿನಾಯಕ ವೀರ ಸಾವರ್ಕರ, ವೀರ ಸಾವರ್ಕರ, ಸ್ವಾತಂತ್ರ್ಯ ವೀರ ಸಾವರ್ಕರ ಅಂತೇಳಿ ದೇಶಭಕ್ತರು ಎಲ್ಲ ಗೀತೆಯನ್ನು ಹಾಡ್ತೀವಿ. ಮತ್ತು ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಹೇಳಲೇಬೇಕು ನೀವು. ರಾಯಣ್ಣನ ಬಗ್ಗೆ ನಿನಗ ಕೋಟಿ ಕೋಟಿ ನಮನ, ಹೌದು ನೀನೇ ನಿಜ ರಾಯಣ್ಣ, ಹೌದು ನೀನೇ ನಿಜ ರಾಯಣ್ಣ, ನಿನಗ ಕೋಟಿ ಕೋಟಿ ನಮನ, ನಡು ಬೀದ್ಯಾಗ ನಿನ್ನ ಹಾಕ್ಯಾರೋ ನೇನ, ನಡು ಬೀದ್ಯಾಗ ನಿನ್ನ ಹಾಕ್ಯಾರ ನೇನ, ನೆನಪಾದರ ಮೈ ಎಲ್ಲ ರೋಮಾಂಚನ,
ಹೌದು ನೀನೆ ನಿಜ ರಾಯಣ್ಣ, ನಿನಗ ಕೋಟಿ ಕೋಟಿ ನಮನ ಅಂತೇಳಿ ರಾಯಣ್ಣನ ಸಾಂಗ್ ಒಂದು 2-3 ಮಾಡೇವ್ರಿ. ಸುರಪುರದಲ್ಲಿ ಸಂಗೊಳ್ಳಿ ರಾಯಣ್ಣ ಅಂತೇಳಿ ಸುರಪುರದ ಅರಸರು ಅವ್ನಿಗೆ ಏನು ಹೆಲ್ಪ್ ಮಾಡಿದ್ರು, ಸುರಪುರದ ಅದೆಲ್ಲ ಒಂದು ಸಾಂಗ್ ಮಾಡೀವಿ. ಹಾಗಾದ್ರೆ ನಿಮ್ಮಲ್ಲಿ ತುಂಬಾ ದೇಶಭಕ್ತಿ ಇದೆ. ನಿಮ್ಮಲ್ಲಿರುವಂತ ದೇಶಭಕ್ತಿನ ಸಾಂಗಳ ರೂಪ ಅಂತ ಹೇಳ್ತಾ ಇದ್ದೀರಾ. ಸಾಂಗ್ಗಳ ರೂಪ ಅವಕ್ಕೊಂದು ಇದನ್ನು ಕೊಟ್ಟು ಎಷ್ಟು ಮಂದಿ ದೇಶಭಕ್ತರಾಗಿ ಹೋಗ್ಯಾರ, ಎಲ್ಲರದು ಒಂದು ಸಾಂಗ್ ಮಾಡ್ಬೇಕು, ಎಲ್ಲರೂ ಒಂದೊಂದು ಸಾಂಗ್ ಮಾಡ್ಬೇಕು, ಮಾಡಿ ಜನರಿಗೆ ಅವ್ರ ಬಗ್ಗೆ ತಿಳಿಸ್ಬೇಕು ಅನ್ನೋದೊಂದು ಮದನ್ಲಾಲ್ ದಿಂಗ್ರಾ ಅವ್ರದ್ದೊಂದು ಸಾಂಗ್ ರೆಡಿ ಮಾಡತ್ತೇವೆ ರೀ. ಮುಂದೆ ಇವೆಲ್ಲ ಬಿರ್ಸಾನ್ ಮುಂಡಾ, ಮುಂದೆ ಈಗ ರಾಮ ಮಂದಿರದೊಂದು ಮಾಡತ್ತೇವೆ. ರಾಮ ಮಂದಿರ ಯಾರು ಕಟ್ಟಿದ್ರು, ಅದನ್ನು ಯಾವ ರೀತಿಯ ಮೊಘಲರು ಆಕ್ರಮಣ ಮಾಡಿ ಬಾಬರ ಯಾವಾಗ ಅದನ್ನು ಧ್ವಂಸ ಮಾಡಿದ, ಯಾವಾಗ ಅಲ್ಲಿ ಮಸೂತಿ ಕಟ್ಟಿದ್ರು ಅನ್ನೋದು ಇಲ್ಲಿ ಮಠ ಒಂದು ಸಾಂಗ್ ರೆಡಿ ಮಾಡಿ ಅವರಿಗೆ ಅದನ್ನು ಇದು ಮಾಡ್ತೀವಿ. ರಮೇಶ್ ಮಾಸ್ಟರ್ ಹತ್ರ ಬಂದ್ರೆ ಒಂದು ಜ್ಞಾನ ಭಂಡಾರ. ಈ ಕಡೆ ಹೋದ್ರೆ ಐತಿಹಾಸಿಕ ಪುರುಷರ ಬಗ್ಗೆನೂ ನೀವು ರೆಕಾರ್ಡಿಂಗ್ ಮಾಡ್ತೀರಾ, ಆ ಕಡೆ ಹೋದ್ರೆ ಜನಪದ, ಮತ್ತೆ ಈ ಕಡೆ ಬಂದ್ರೆ ನೀತಿ ಪಾಠಗಳು ಜನಸಾಮಾನ್ಯರಿಗೆ ಗೊತ್ತಾಗೋದು, ಮತ್ತೊಂದ್ ಕಡೆ ಬಂತ ಹೇಳಿದ್ರೆ ಅಂಕುಡಂಕು ಸಮಾಜದಲ್ಲಿರುವಂತ ಆಗು ಹೋಗುಗಳ ಬಗ್ಗೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಯಾಕೆ ನೀವು ಇಷ್ಟೊಂದು ಜನಪ್ರಿಯತೆ ಗಳಿಸಿದ್ರಿ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಭಾಗದ ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಂಡಿದ್ರ. ಹಾಗಾಗಿ ನಿಮ್ಮ ಕಾಯಕ ಹೀಗೆ ನಿರಂತರವಾಗಿ ಮುಂದುವರಿಲಿ. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ, ನಿಮ್ಗೆ ಜೀವನದಲ್ಲಿ ಯಾವತ್ತಾದ್ರೂ ಕಷ್ಟದ ದಿನಗಳೇ ಎದುರಾಯ್ತಾ? ಕಷ್ಟ ಸುಖ ಜೀವನದಾಗ ಪ್ರತಿಯೊಬ್ಬರಿಗೆ ಬರುವನ್ನೋದು. ಬರೀ ಸುಖ ಇದ್ದರೂ ಅದಕ್ಕೆ ಬೆಲೆ ಇಲ್ಲ, ಕಷ್ಟ ಇದ್ರೆ ಸುಖದ ಬೆಲೆ ಗೊತ್ತಾಗೋದು. ಮತ್ತು ಕಷ್ಟ ಸುಖ ಇದ್ರೆ ಅದೊಂದು ಒಳ್ಳೆಯ ಜೀವನ ಅನ್ನಿಸ್ಕೊತೈತಿ. ಬರೀ ಕಷ್ಟನ ಭೇಟಿ ಆಗಲಿಲ್ಲ ಅಂತಂದ್ರೆ ಆ ಜೀವನಕ್ಕೊಂದು ಅರ್ಥ ಇರೋಂಗಿಲ್ಲ. ಎದುರಿಸ್ಬೇಕು ರೀ, ಎದುರಿಸಿ ನಾವು ಜೀವನ ಮಾಡಿದ್ರೆ ಅದಕ್ಕೊಂದು ಆನಂದ, ಅದ್ರಾಗ ಒಂದು ತೃಪ್ತಿ. ಎಂತ ಅದ್ಭುತವಾದ ಮಾತು ಹೇಳಿದ್ರಿ. ಅದ್ರ ಜೊತೆಗೆ ವಾಯ್ಸ್ ಇದೆಯಲ್ಲ, ನಿಮಗೆ ವಾಯ್ಸ್ ಮೈನ್ ಮುಖ್ಯವಾಗಿದ್ದು. ನೀವು ಬೇರೆ ಬೇರೆ ಈಗ ಊರು ಸುತ್ಕೊಂಡೆಲ್ಲ ಹಾಡು ಹೇಳ್ತಾ ಇರ್ತೀರಲ್ಲ, ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ವಾಯ್ಸ್ ಕೈ ಕೊಟ್ಟಿದ್ದಿದ್ರಿ? ಕೈ ಕೊಟ್ಟದ್ರಿ. ಅದು ಬಿಜಾಪುರದೊಳಗೆ ಸಿದ್ದೇಶ್ವರ ಜಾತ್ರೆ ಅಂತ ಮಾಡ್ತಾರೆ, ದೊಡ್ಡ ಪ್ರಮಾಣ ಜಾತ್ರೆ ಅದು. ಆ ಕಾರ್ಯಕ್ರಮಕ್ಕೆ ಹೋಗಿದ್ದೀವಿ. ಹೋದಾಗ ಭರ್ಜರಿ ಕಾರ್ಯಕ್ರಮ ಮಾಡತ್ತೀವಿ. ಮಾಡೋ ಟೈಮ್ದೊಳಗೆ ಅಭಿಮಾನಿಗಳು ಭಾಳ ಪ್ರೀತಿ ಇರ್ತಾರಲ್ರಿ, ಅವರು ಒಂದು ಬಿಸ್ಲೇರಿ ಫುಲ್ ಕೋಲ್ಡ್ ಇದ್ದದನ್ನು ತಂದು ಇಟ್ಬಿಟ್ಟಾರ ಅವರು ಕುಡಿಯಾಕಂತ ಹೇಳಿ. ನಾನು ಹಾಡ್ಕೊಂತ ಏನು ಮಾಡಿಬಿಟ್ನಿ, ಅದನ್ನು ಕುಡಿದ್ಬಿಟ್ನಿ. ಅದು ಫುಲ್ ಅದು ಐಸ್ ರೀ. ಅದು ಇದನ್ನು ಕುಡಿದ್ಕುಡ್ಲಿ ಅಂತಂದ್ರೆ ನೆಕ್ಸ್ಟ್ ಧ್ವನಿನ ಬಿದ್ದುಬಿಡ್ತು. ಏನಾಗಲಿಲ್ಲ ರೀ, ಇದ್ದಿದ್ರಾಗ ಮತ್ತೆ ಸುಧಾರಿಸಿ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದೀವಿ. ಅದು ಮುಂದೆ 1 ತಿಂಗಳ ದಿನ ಧ್ವನಿನೇ ಹೇಳಿಲ್ಲ. ಅಂದ್ರೆ ಅದು ಕಂಟ ಕಾದು ಬಿಟ್ಟಿರ್ತದೆ ರೀ. ಬೆಳ್ತಂಗ ಕಾರ್ಯಕ್ರಮ ಕೊಡ್ತೇವೆ, ಈ ಕಾರ್ಯಕ್ರಮ ಕೊಡೋದು ಬೇರೆ. ಈಗ ನಾವು ಈ ರಸಮಂಜರಿ ಕಾರ್ಯಕ್ರಮ ಅದು ಕೊಡ್ತಾರಲ್ರಿ, ಭಾಳ ಒಂದು 3 ತಾಸು ಕೊಡ್ತಾರೆ ಅವರು. ನಾವು ಹಂಗಲ್ಲ, ಬೆಳಿಗ್ಗೆ ರಾತ್ರಿ 10 ಗಂಟೆಗೆ ಪ್ರಾರಂಭ ಮಾಡಿದೀವಿ ಅಂದ್ರೆ ಬೆಳಿಗ್ಗೆ 5-6 ಗಂಟೆ ಮಟ್ಟ ಕಾರ್ಯಕ್ರಮ ಕೊಡ್ತೀವಿ. ನಿದ್ದೆ ಎಲ್ಲ ಹೇಗೆ ಕಂಟ್ರೋಲ್ ಮಾಡ್ತೀರಾ? ನಿದ್ದೆ ಮತ್ತೆ ಆಗಲಿ ನಿದ್ದೆ ಮಾಡೋದು ರೀ. ಅಭ್ಯಾಸ ಆಗಿದೆ? ಅಭ್ಯಾಸ ಆಗಿದೆ. ಓಕೆ, ಆ ರೀತಿಯಾದಂಥ ಸಂದರ್ಭಗಳು ನಿಮ್ಮ ಲೈಫಲ್ಲಿ ಎದುರಾಗಿದೆ? ಹಂಗಾಕವ್ರಿ. ಒಮ್ಮೊಮ್ಮೆ ಶರೀರ ಆರೋಗ್ಯ ಅಸ್ತವ್ಯಸ್ತ ಆಗಿ ಧ್ವನಿ ಹೆಚ್ಚು ಕಡಿಮೆ ಹಾಕವ್ರಿ. ಈ ವಯಸ್ಸಲ್ಲೂ ಇಷ್ಟು ಸ್ಪಷ್ಟವಾಗಿ ಧ್ವನಿನ ಮೇಂಟೈನ್ ಮಾಡಿದ್ರಲ್ಲ, ಹೇಗೆ? ಧ್ವನಿ ಮೇಂಟೈನ್ ಅನ್ನೋಕೆ ಅದೇನೋ ಒಂದು ದೇವ್ರು ಕೊಟ್ಟು ಕೊಡುಗಿರಿ. ಅದು ಧ್ವನಿ ಅಂತೂ ಏನು ಮಾಡ್ಕೊಳಕ್ಕೆ ಆಗಂಗಿಲ್ಲ. ಅದು ಬೇಕಾದ ಕಲಿಬೋದು, ಮಾಡ್ಬೋದು. ಧ್ವನಿ ಮಾತ್ರ ಅದೊಂದು ಪರಮಾತ್ಮ ಕೊಟ್ಟಂಥದ್ದು ಒಂದು ಏನೋ ದೇಣಿಗೆ. ಅದು ಏನೋ ಒಂದು ಪೂರ್ವಜರ ಪುಣ್ಯ. ಧ್ವನಿ ಒಂದು ನೀಟಾಗಿ ಐತಿ. ಓಕೆ, ಬೆಳಗ್ಗೆ ಟೈಮ್ ಏನಾದರೂ ಕೆಲವರು ಧ್ವನಿ ಕ್ಲೀನಾಗಿ ಬರಬೇಕು, ಕರ್ಕಶವಾಗಿ ಬರಬಾರ್ದು ಅಂತ ಹೇಳಿ ಏನಾದರೂ ಒಂದು ಆಹಾರ ಪದ್ಧತಿನ ಬೇರೆ ರೀತಿ ಮಾಡ್ತಾರೆ? ಬೆಳಿಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೊಂಡ್ಮೇಲೆ 1 ಗ್ಲಾಸ್ ಬಿಸಿನೀರು ಕುಡ್ತೀನಿ. ಆಮೇಲೆ ತುಳಸಿ ಎಲೆ 4-5 ತುಳಸಿ ಎಲೆ ರೆಗ್ಯುಲರ್ ಆಗಿ ಪ್ರತಿನಿತ್ಯ. ರಮೇಶ್ ಮಾಸ್ಟರ, ನಿಮ್ಮ ಜೊತೆ ಮಾತಾಡಿ ತುಂಬ ಖುಷಿ ಆಯಿತು. ನಮ್ಮ ಕರ್ನಾಟಕದ ಜನತೆನೂ ಕೂಡ ನಿಮ್ಮ ಬದುಕಿನ ಕಥೆಯನ್ನು ಕೇಳಿದ್ರು. ಹೀಗೆ ನಿಮ್ಮ ಕಾಯಕ ನಿರಂತರವಾಗಿ ಮುಂದುವರಿತಾ ಇರಲಿ. ಧನ್ಯವಾದಗಳು. ನಮಸ್ಕಾರ. ನೀವು ಬಂದು ನಮ್ಮನ್ನು ಗುರುತಿಸಿ ನಮ್ಮ ಊರಿಗೆ ಬಂದು ನಮ್ಮ ಮನೆಗೆ ಬಂದು ನಮ್ಮನ್ನು ಇನ್ನೂ ಜನರಿಗೆ ತಲುಪಿಸ್ಬೇಕನ್ನೋ ಒಂದು ಏನೋ ನೀವು ಭಾವನೆ ಇಟ್ಕೊಂಡು ಬಂದು ನಮ್ಮನ್ನು ಇಂಟರ್ವ್ಯೂ ಮಾಡಿದ್ದೀರಿ. ನಿಮಗೆ ನಮ್ಮ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ
ಸುಮ್ಮನಾಗ್ಬೇಡಿ. ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.